ನಮಸ್ಕಾರ ಸ್ನೇಹಿತರೆ, MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಈ ಒಂದು ಟಾಪಿಕ್ ಕುರಿತು ತರಗತಿಯನ್ನು ಮಾಡ್ತಾ ಇದ್ದೀನಿ. ಇದು ದೈಹಿಕ ಶಿಕ್ಷಕರ ಒಂದು ಸಿಲೆಬಸ್ ಆಗಿರುತ್ತೆ. ಸಿಲೆಬಸ್ಗೆ ಅನುಗುಣವಾಗಿ ಟಾಪಿಕ್ ವೈಸ್ ಮಾಡ್ತಾ ಇದ್ದೀನಿ. ನಾನು ಬಿಟ್ಟು ಅಲ್ಲಿ ಇಲ್ಲಿ ಬಿಟ್ಟು ಮಾಡ್ತಾ ಇಲ್ಲ, ಸೀರಿಯಲ್ ವೈಸೇ ಮಾಡ್ತಾ ಇದ್ದೀನಿ. ಈ ಹಿಂದಿನ ತರಗತಿಯಲ್ಲಿ ನಾನು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರ ಮುಂದುವರೆದ ಭಾಗವಾದಂತಹ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಿಸರ್ಗದ ನಿಯಮದ ಪ್ರಕಾರ ಪ್ರತಿಯೊಂದು ಘಟನೆಗೇನಿದೆ, ಆರಂಭವೂ ಇದೆ, ಅಂತ್ಯನೂ ಇದೆ. ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಏನದು ಅಂದರೆ ಕ್ರಿಸ್ತಪೂರ್ವ 776ರಲ್ಲಿ ಏನಾಗುತ್ತೆ ಪ್ರಾರಂಭ ಆಗಿ ಕ್ರಿಸ್ತಶಕ 394ರಲ್ಲಿ ಏನಾಗುತ್ತೆ ಅಂತ್ಯಗೊಳ್ಳುತ್ತವೆ. ರೋಮನ್ ರಾಜನಾದಂತಹ ಥಿಯೋಡಿಸ್ನಿಂದ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಏನಾಗ್ತವೆ ಅವನತಿ ಹೊಂದುತ್ತವೆ. ಸುಮಾರು 1500 ವರ್ಷಗಳವರೆಗೆ ನಡೆಸಲು ಪ್ರಯತ್ನಿಸದ ಕಾರಣ ಒಲಿಂಪಿಕ್ ನಗರ ಏನಾಯ್ತಂದರೆ ಭೂಗತವಾಯಿತು. 1500 ವರ್ಷಗಳ ಕಾಲ ಏನು ಮಾಡಲಿಲ್ಲ ಅಂತೀವಿ, ಯಾವುದೇ ಒಲಿಂಪಿಕ್ ಕ್ರೀಡೆಗಳು ನಡೆಸಲಿಲ್ಲ. ಅದಕ್ಕೆ ಏನಾಯ್ತಂದರೆ ಒಲಿಂಪಿಕ್ ನಗರ ಒಂದು ಭೂಗತವಾಯಿತು, ಅಂದರೆ ಕಣ್ಮರೆ ಆಯಿತು ಅಂತ ಅರ್ಥ. 1880ರಲ್ಲಿ ಬರ್ಮಾ ದೇಶದ ಕೆಲವು ಪ್ರಾಚೀನ ಸಂಶೋಧಕರು ಒಲಿಂಪಿಯಾದಲ್ಲಿ ಅವಶೇಷಗಳನ್ನು ಕಂಡುಹಿಡಿದರು. ಅವ್ರು ಏನು ಮಾಡಿದ್ರು 1880ರಲ್ಲಿ ಒಲಿಂಪಿಯಾದಲ್ಲಿ ಒಂದು ಅವಶೇಷಗಳನ್ನು ಕಂಡುಹಿಡಿದ್ರಲ್ಲಿ. ಇದಕ್ಕಿಂತ ಪೂರ್ವದಲ್ಲಿ ಇವಾನ್ ಜಿಯಾಲಸ್ ಹಾಗೂ ಜಪಾನ್ ಗ್ರೀಕ್ ರಾಷ್ಟ್ರದವರು ಏನು ಮಾಡಿದ್ರು, ಇವಾನ್ ಜಿಯಾಲಸ್ ಹಾಗೂ ಜಪಾನ್ ಗ್ರೀಕ್ ರಾಷ್ಟ್ರದವರು ಏನು ಮಾಡಿದ್ರು ಅಂದರೆ 1859 ಹಾಗೂ 1970 ಈ ವರ್ಷಗಳಲ್ಲಿ ಈ ಕಾರಣಗಳಿಂದ ಯಶಸ್ವಿ ಆಗಿಲ್ಲ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಒಂದು ಸಂಶೋಧನೆ ಮಾಡಿ ಅವು ಯಾವ್ಯಾವ ಕಾರಣವಾಗಿದ್ದಾವೆ ಅಂತೇಳಿ ಅವರು ತಿಳಿಸ್ಕೊಡ್ತಾರೆ. ಯಾವ್ಯಾವ ಕಾರಣಗಳು ನಡೆದಿಲ್ಲ ಅಂತಂತಂದರೆ ಆರ್ಥಿಕ ತೊಂದರೆ ಇತ್ತು, ಅದಕ್ಕೋಸ್ಕರ ಒಲಿಂಪಿಕ್ಗಳು ನಡೆದಿಲ್ಲ ಅಂತ ಹೇಳ್ತಾರೆ. ಹಾಗೆ ಅನುಭವದ ಕೊರತೆ ಇತ್ತು, ಅಲ್ಲಿ ಅನುಭವ ಇರಲಿಲ್ಲ, ಅದಕ್ಕೆ ಒಲಿಂಪಿಕ್ ಕ್ರೀಡೆಗಳು ನಡೀಲಿಲ್ಲ ಅಂತ ಹೇಳ್ತಾರೆ. ಹಾಗೂ ವಿಶ್ವವು ಏನು ಮಾಡ್ತೀವಿ ಕ್ರೀಡೆಗಳಲ್ಲಿ ಭಾಗವಹಿಸುವ ಸಿದ್ಧತೆಗಳು ಮಾಡಿಕೊಂಡಿಲ್ಲ. ಮುಖ್ಯವಾಗಿ ಎಲ್ಲ ಒಂದು ಕಾರ್ಯ ಮಾಡಬೇಕಂದ್ರೆ ಸಿದ್ಧತೆ ಮುಖ್ಯವಾಗಿ ಬೇಕಾಗುತ್ತೆ, ಅದಕ್ಕೆಲ್ಲ ಸಿದ್ಧತೆ ಇರಲಿಲ್ಲ, ಅದಕ್ಕೆ ಒಲಿಂಪಿಕ್ ಕ್ರೀಡೆಗಳು ನಡೆದಿಲ್ಲ ಅಂತ ಹೇಳ್ತಾರೆ. ಹಾಗೂ ಜನರ ಋಣಾತ್ಮಕ ಪ್ರತಿಕ್ರಿಯೆ ಹಾಗೂ ಅಸಹಕಾರ ಮುಂತಾದ ಕಾರಣಗಳಿಂದ ಏನಾಯಿತು ಒಲಿಂಪಿಕ್ ಕ್ರೀಡೆಗಳು ವಿಫಲವಾದವು ಅಂಥೇಳಿ ಇವರು ಹೇಳ್ತಾರೆ. ಫ್ರೆಂಚ್ ಸರ್ಕಾರಕ್ಕೆ ಒಲಿಂಪಿಕ್ ಕ್ರೀಡೆಗಳ ಪುನಶ್ಚೇತನ ಬಗೆಗೆ ಏನು ಮಾಡಲಾಯಿತು, ಒಪ್ಪಿಸಲಾಯಿತು. ಫ್ರೆಂಚ್ ಸರ್ಕಾರಕ್ಕೆ ಏನು ಮಾಡಿದ್ರು, ಮತ್ತೆ ಒಲಿಂಪಿಕ್ ಕ್ರೀಡೆಗಳು ನಡೆಸಬೇಕು ಅಂಥೇಳಿ ಅವ್ರಿಗೇನು ಮಾಡ್ತಾರೆ, ಒಪ್ಪಿಗೆ ಕೇಳ್ತಾರೆ. ಅವಾಗ ಫ್ರೆಂಚ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಫ್ರಾನ್ಸಿನ ಶಿಕ್ಷಣ ತಜ್ಞರಾದಂತಹ ಬ್ಯಾರನ್ ಡಿ ಕ್ಯೂಬರ್ಟಿನ್ ಅವರಿಗೆ ಏನು ಮಾಡುತ್ತೆ, ಒಪ್ಪಿಸ್ತೈತೆ ಒಲಿಂಪಿಕ್ ಕ್ರೀಡೆಗಳು ನಡೆಸಬೇಕು ಅಂತೇಳಿ ಅವರಿಗೆ ಹೇಳ್ತೈತೆ. ಆದರೆ ಇವರು ಕ್ರೀಡಾಪಟು ಆಗಿಲ್ಲ ಅಂದರೂ ಕೂಡ ಶರೀರ ಮತ್ತು ಸ್ಪರ್ಧೆ ಹುಮ್ಮಸ್ಸು ಬದುಕಿನ ಉತ್ಕರ್ಷಣೆಗೆ ಕಾರಣವಾಗುತ್ತವೆ ಎಂಬುದು ಅವರ ನಂಬಿಕೆಯಾಗಿತ್ತು. ಅವರಿಗೆ ಸ್ಪರ್ಧೆಯ ಬಗ್ಗೆ ಭಾಳಷ್ಟು ಏನಿತ್ತು, ಹುಮ್ಮಸ್ಸಿತ್ತು, ಅದಕ್ಕೆ ಅದು ಒಂದು ಒಳ್ಳೆಯ ಕಾರ್ಯ ಆಗ್ತೈತೆ ಅನ್ನೋದವರ ನಂಬಿಕೆ ಆಗಿತ್ತು. ಹಾಗೂ ವಿಶ್ವದ ಎಲ್ಲ ಯುವಕ ಯುವತಿಯರನ್ನು ಒಂದೆಡೆ ಸಮಾವೇಶಗೊಳಿಸಿ ಕ್ರೀಡೆಗಳನ್ನು ಸಂಘಟನೆ ಮಾಡಿದರೆ ಅಂತಾರಾಷ್ಟ್ರೀಯ ಒಗ್ಗಟ್ಟು ಹಾಗೂ ಸಹೋದರ ವಾತ್ಸಲ್ಯವನ್ನು ಬೆಳೆಸಬಹುದು ಎಂಬುದು ಅವರ ಅಭಿಪ್ರಾಯವಾಗ್ತೈತಿ. ಏನು ಹೇಳ್ತಾರೆ ಅವರು, ವಿಶ್ವದ ಎಲ್ಲ ಯುವಕ ಯುವತಿಯರು ಒಂದೆಡೆ ಸಮಾವೇಶಗೊಳಿಸಿ ಕ್ರೀಡೆಗಳನ್ನು ಸಂಘಟನೆ ಮಾಡಿದರೆ ಅವರಿಗೆ ಅಂತಾರಾಷ್ಟ್ರೀಯ ಒಗ್ಗಟ್ಟು ಮತ್ತು ಸಹೋದರ ವಾತ್ಸಲ್ಯವನ್ನು ಬೆಳೆಸಬಹುದು ಅಂತೇಳಿ ಅವರು ಅಭಿಪ್ರಾಯಪಡ್ತಾರೆ. ಈ ಉದ್ದೇಶದ ಸಾಧನೆಗೆ ಮೊದಲ ಹೆಜ್ಜೆಯಾಗಿ ಫ್ರಾನ್ಸಿನ ಕ್ರೀಡೋತ್ಸವವನ್ನು ರೂಪಿಸಬೇಕೆಂದು ಅವರ ಅಪೇಕ್ಷೆಯಿಂದ ಅವರು ಸತತ ಪ್ರಯತ್ನದಿಂದ ಏನು ಮಾಡಿದ್ರು 1894ರಲ್ಲಿ ಜಾಗತಿಕ ಕ್ರೀಡಾ ಮಹೋತ್ಸವವನ್ನು ಪ್ರಾರಂಭಿಸಲಾಯಿತು. ಏನು ಮಾಡಲಾಯಿತು, 1894ರಲ್ಲಿ ಜಾಗತಿಕ ಕ್ರೀಡಾ ಮಹೋತ್ಸವ ಪ್ರಾರಂಭವಾಗ್ತೈತಿ. ವಿಶ್ವದ ಎಲ್ಲ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕರು ಮತ್ತು ಕ್ರೀಡಾ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಿ 1894ರಲ್ಲಿ ಫ್ರೆಂಚ್ ಕ್ರೀಡಾ ಒಕ್ಕೂಟದ ಪರವಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ಕಾಂಗ್ರೆಸ್ ಸಭೆಯಲ್ಲಿ ಇವರು ತಮ್ಮ ಏನು ಮಾಡ್ತಾರೆ, ವಿಚಾರವನ್ನು ಮಂಡಿಸ್ತಾರೆ. ಅದಕ್ಕೆ ಮನ್ನಣೆ ದೊರಕಿ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳ ಜನ್ಮಸ್ಥಳ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಪುನರ್ಜೀವನಕ್ಕೆ ಏನಾಯಿತು, ಅದು ನಾಂದಿಯಾಯಿತು. ಅಥೆನ್ಸ್ ನಗರದಲ್ಲಿ ಏಪ್ರಿಲ್ 5ರಿಂದ 15ರವರೆಗೆ ಗ್ರೀಕ್ ದೇಶದ ಸಹಕಾರದೊಂದಿಗೆ ಏನು ಮಾಡಲಾಯಿತು, ಮೊದಲನೇ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಸಲು ತೀರ್ಮಾನಿಸಲಾಯಿತು. ಎಲ್ಲಿಂದ ಎಲ್ಲಿವರೆಗೆ ನಡೆಸಿದ್ರು, ಏಪ್ರಿಲ್
5ರಿಂದ 15ರವರೆಗೆ ಏನು ಮಾಡ್ತಾರೆ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಸ್ತಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸಭೆಯಲ್ಲಿ ಗ್ರೀಸ್ನಲ್ಲಿ ಹಿಂದೆ ನಡೆಯುತ್ತಿದ್ದಂತೆ 4 ವರ್ಷಗಳಿಗೊಮ್ಮೆ ಏನು ಮಾಡಲಾಯಿತು, ಈ ಒಲಿಂಪಿಕ್ ಕ್ರೀಡೆಗಳು ಕೂಡ ನಡೆಸಲಾಯಿತು. ಒಲಿಂಪಿಕ್ ಸಂಘಟನಾ ಸಮಿತಿಯನ್ನು ಕೂಡ ಒಂದು ರಚಿಸಲಾಯಿತು. 1896ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಮೊದಲನೇ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಏನು ಮಾಡಿದ್ರು, ಕ್ಯೂಬರ್ಟಿನ್ ಅವರು ಅವರ ನಾಯಕತ್ವದಲ್ಲಿ ಸಂಘಟನೆ ಮಾಡಿದ್ರು. ಎಷ್ಟರ ಸಂಘಟನೆ ಮಾಡಿದ್ರು? 1896ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಏನು ಮಾಡಲಾಯಿತು, ಸಂಘಟನೆ ಮಾಡಲಾಯಿತು. ಕ್ಯೂಬರ್ಟಿನ್ ಅವರಿಗೆ ಕ್ರೀಡೆಗಳ ಸಂಘಟನೆಗಾಗಿ ಗ್ರೀಕ್ ಸರ್ಕಾರ ಏನು ಮಾಡುತ್ತೆ, ಆರ್ಥಿಕ ನೆರವು ಸಾಲದೆ ಹೋದಾಗ ಅಲೆಕ್ಸಾಂಡ್ರಿಯಾದ ಅರಬಿ ವರ್ತಕನಾದ ಜಾರ್ಜೆ ಎವರೆಫ್ ಎಂಬುವರು ಕ್ರೀಡೆಗಳ ಸಂಘಟನೆ ಹಾಗೂ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ ಏನು ಮಾಡ್ತಾರೆ, ಸಂಪೂರ್ಣವಾದ ಸಹಕಾರ ನೀಡ್ತಾರೆ. ಏನು ಮಾಡ್ತಾರೆ, ಕ್ಯೂಬರ್ಟಿನ್ ಅವರಿಗೆ ಕ್ರೀಡೆಗಳ ಸಂಘಟನೆಗಾಗಿ ಗ್ರೀಕ್ ಸರ್ಕಾರ ಏನು ನೀಡಿತ್ತಲ್ಲ ಅಮೌಂಟ್ ಸಾಲದೆ ಹೋದಾಗ ಅಲೆಕ್ಸಾಂಡ್ರಿಯಾದ ವರ್ತಕನಾದಂತಹ ಜಾರ್ಜೆ ಎವರೆಫ್ ಏನು ಮಾಡ್ತಾರೆ, ಅದು ಕ್ರೀಡಾಂಗಣ ಕಟ್ಟಲಿಕ್ಕೆ ಏನು ಮಾಡ್ತಾರೆ, ಅವರಿಗೆ ಸಹಾಯವನ್ನು ಮಾಡ್ತಾರೆ. ಕ್ಯೂಬರ್ಟಿನ್ ಅವರ ಪ್ರಯತ್ನದಿಂದ 1896ರಲ್ಲಿ ಅಥೆನ್ಸ್ನಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಏನು ಮಾಡಿದ್ರು, ಚಾಲನೆ ಕೊಟ್ಟರು. ಕೇವಲ 9 ಸ್ಪರ್ಧೆಗಳಲ್ಲಿ 13 ದೇಶಗಳು, ಅದರಿಂದ ಇವರನ್ನು ಆಧುನಿಕ ಒಲಿಂಪಿಕ್ ಕ್ರೀಡೆಯ ಪಿತಾಮಹ ಅಂತೇಳಿ ಕರಿತೀವಿ. ಏನು ಮಾಡ್ತಾರೆ, 9 ಸ್ಪರ್ಧೆಗಳಲ್ಲಿ 13 ದೇಶಗಳು ಏನು ಮಾಡ್ತೇವೆ, ಭಾಗವಹಿಸ್ತೇವೆ. ಅದರಿಂದ ಇವರಿಗೆ ಏನಂತೀವಿ, ಆಧುನಿಕ ಒಲಿಂಪಿಕ್ ಪಿತಾಮಹ ಅಂತೇಳಿ ಕರಿತೀವಿ. ಕ್ರೀಡೆಗಳ ಮೇಲ್ವಿಚಾರಣೆಗಾಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ ಸಮಿತಿಯ ಕಚೇರಿಯನ್ನು 1894ರಲ್ಲಿ ಸ್ಥಾಪಿಸಲಾಯಿತು. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಏನಾಯಿತು, ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ ಸಮಿತಿ ರಚನೆ ಆಗ್ತದೆ. ಎಷ್ಟರಲ್ಲಿ ಅಂದರೆ 1894ರಲ್ಲಿ. 1896ರಿಂದ 1925ರವರೆಗೆ ಅದರ ಅಧ್ಯಕ್ಷರಾಗಿರ್ತಾರೆ. ಯಾರು? ಇವರು ಕ್ಯೂಬರ್ಟಿನ್ ಅವರು. ಕ್ರೀಡೆಗಳ ಸಂಘಟನಾ ನಿಯಮಗಳು, ಧ್ವಜ, ಕಪ್ ಹಾಗೂ ಘೋಷಣೆ ಮುಂತಾದವುಗಳ ನಿರೂಪಣೆಗೊಂಡಿದ್ದು ಇವರಿಂದಲೇ. ಯಾರಿಂದ? ಕ್ಯೂಬರ್ಟಿನ್ ಅವರಿಂದಲೇ. 6, 12 ಹಾಗೂ 13ನೇ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು 1916, 1940, 1944ರಲ್ಲಿ ಮೊದಲನೇ ಹಾಗೂ 2ನೇ ಮಹಾಯುದ್ಧದ ಕಾರಣ ಏನಾಗಲಿಲ್ಲ, ಅದು ಒಲಿಂಪಿಕ್ ಕ್ರೀಡೆಗಳು ನಡೀಲಿಲ್ಲ. ಅವಾಗ 1894ರಲ್ಲಿ ಸ್ಥಾಪನೆಯಾದಂತಹ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಅಧ್ಯಕ್ಷರು ಯಾರಂದರೆ ಗ್ರೀಸ್ ದೇಶದ ಡೆಯಟ್ರಿಯನ್ ವಿಕಿಲಸ್. ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೋಬೇಕು. ಇವಾಗ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ನಿಯಂತ್ರಣ ಸಮಿತಿ IOC ಅಂತೇಳಿ ಕರಿತೀವಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇದು ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಸಮಿತಿ ಅಂತೇಳಿ ಕರಿತೀವಿ. ಇದು ಯಾವಾಗ ಸ್ಥಾಪನೆ ಆಯ್ತಂದರೆ 1984 ಜೂನ್ 20ರಂದು ಪ್ಯಾರಿಸ್ನ ಕಾಂಗ್ರೆಸ್ ಸಮಿತಿಗೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂಥ ಕೆಲವೊಂದು ಷರತ್ತುಗಳೊಂದಿಗೆ ಕ್ರೀಡೆಗಳನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಈ ಸಂಸ್ಥೆಗೆ ನೀಡ್ತಾರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯತ್ವ ಮತ್ತು ಪ್ರತಿನಿಧಿಗಳು ಯಾರೆಂದರೆ, ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ರಾಷ್ಟ್ರದಿಂದ ಒಬ್ಬ ಸದಸ್ಯರನ್ನು ಮತ್ತು ಸಮಿತಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡಲಾಗ್ತದೆ. ಏನು ಮಾಡ್ತಾರೆ ಅಂದರೆ, ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಸ್ತಿತ್ವದಲ್ಲಿರುವಂತಹ ಪ್ರತಿಯೊಂದು ರಾಷ್ಟ್ರದಿಂದ ಏನು ಮಾಡ್ತಾರೆ, ಒಬ್ಬೊಬ್ಬರು ಸದಸ್ಯರನ್ನು ಸಮಿತಿಯ ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾರೆ. ಹಾಗೂ 40 ಅಂತಾರಾಷ್ಟ್ರೀಯ ಕ್ರೀಡಾ ಮಂಡಳಿಗಳಿಂದ, ಅದೇ ರೀತಿ ವಿಶ್ವದ 5 ಖಂಡಗಳಿಂದ 95 ಸದಸ್ಯರನ್ನು ಏನು ಮಾಡ್ತಾರೆ, ಹೊಂದಿರ್ತಾರೆ. 5 ಖಂಡಗಳಿಂದ ಮತ್ತು 40 ಅಂತಾರಾಷ್ಟ್ರೀಯ ಕ್ರೀಡಾ ಮಂಡಳಿಗಳಿಂದ ಏನು ಮಾಡ್ತಾರೆ, ಸದಸ್ಯತ್ವವನ್ನು ಹೊಂದಿರ್ತಾರೆ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ನಿಯಂತ್ರಣ ಸಮಿತಿಯಲ್ಲಿ ವಿಶೇಷವಾಗಿ ಒಂದು ಕಾರ್ಯಕಾರಿ ಸಮಿತಿ ಇರ್ತದಂತೆ. ಈ ಸಮಿತಿಗೆ ಒಬ್ಬ ಅಧ್ಯಕ್ಷರಿರ್ತಾರೆ ಮತ್ತು 4 ಜನ ಉಪಾಧ್ಯಕ್ಷರಿರ್ತಾರೆ ಹಾಗೂ ಒಬ್ಬ ಗೌರವ ಕಾರ್ಯದರ್ಶಿ ಇರ್ತಾರೆ. 5 ಜನ ಸದಸ್ಯರಿರ್ತಾರೆ. ಒಟ್ಟು 11 ಜನ ಸಮಿತಿ ಇಲ್ಲಿ ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಈ ಸಮಿತಿಯ ಅಧ್ಯಕ್ಷರ ಅಧಿಕಾರಿ ಅವಧಿ ಎಷ್ಟಿರ್ತದೆ ಅಂತಂದರೆ 8 ವರ್ಷ ಇರ್ತೈತಿ. ಉಪಾಧ್ಯಕ್ಷರದು 4 ವರ್ಷ ಇರ್ತೈತಿ. ಈ ಅವಧಿಯ ನಂತರ ಅಭಿರುಚಿ ಇದ್ದರೆ ಪುನಃ ಚುನಾವಣೆಯನ್ನು ಸ್ಪರ್ಧಿಸಲು ಅರ್ಹರಾಗಿರ್ತಾರೆ. ಅವ್ರಿಗೇನಾದರೂ ಮತ್ತು ಆಸಕ್ತಿ ಇದ್ದರೆ ಅವ್ರು ಏನು ಮಾಡ್ಬೋದು, ಪುನಃ ಚುನಾವಣೆಗೆ ನಿಲ್ಬೋದು. ಇವ್ರು ಏನು ಕೆಲಸ ಮಾಡ್ತಾರೆ ಹಾಗಾದರೆ ಅಂದರೆ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ನಿಯಮಗಳನ್ನು ರಚಿಸ್ತಾರೆ ಹಾಗೂ ಬದಲಾವಣೆ ಮಾಡ್ತಾರೆ. ಅದಕ್ಕೆ ನಿಯಮಗಳನ್ನು ರಚಿಸ್ತಾರೆ ಮತ್ತು ಬದಲಾವಣೆ ಇದ್ದರೆ ಬದಲಾವಣೆ ಮಾಡ್ತಾರೆ. ಕ್ರೀಡೆಗಳ ಸಂಘಟನೆ ಮಾಡ್ತಾರೆ ಅಂದರೆ ಕ್ರೀಡೆಗಳು ನಡೆಸ್ಕೊಡ್ತಾರೆ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸ್ಥಳವನ್ನು ಕೂಡ ಅವರೇ ನಿರ್ಧರಿಸ್ತಾರೆ. ಮುಂಬರುವ ಒಲಿಂಪಿಕ್ ಕ್ರೀಡೆಗಳ ಕಾರ್ಯಕ್ರಮದ ಪೂರ್ವ ನಿರೂಪಣೆ ಕೂಡ ಇವರು
ಮಾಡಿಕೊಳ್ಳೋಕ್ಕೆ ಸೂಚಿಸ್ತಾರೆ. ರಾಷ್ಟ್ರದ ವರಿಷ್ಠ ಹಾಗೂ ವರಿಷ್ಠ ಅಧಿಕಾರಿಗಳಾದಂತಹ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಅವರಿಗೇನು ನೀಡುವ ಸಮಾನವಾದಂತಹ ಗೌರವವನ್ನು ಕೂಡ ಈ ಒಲಿಂಪಿಕ್ನ ಅಧ್ಯಕ್ಷರಿಗೆ ನೀಡ್ತಾರೆ. ಗೌರವ ಕಾರ್ಯದರ್ಶಿಗಳು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ 1894ರಲ್ಲಿ ಸ್ಥಾಪನೆ ಆಗ್ತೈತೆ. ಇದು ಸ್ವಿಟ್ಜರ್ಲ್ಯಾಂಡಿನ ಲ್ಯಾಸೇನಿಯಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಹಾಗಾದರೆ ಒಲಿಂಪಿಕ್ ಕ್ರೀಡೆಗಳು, ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸ್ಪರ್ಧೆಗಳು ಯಾವ್ಯಾವು ಅಂತಂದರೆ ಸಾಮಾನ್ಯವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ವಿಂಟರ್ ಅಂದರೆ ಚಳಿಗಾಲದಲ್ಲಿ ನಡೆಯುವಂಥ ಒಲಿಂಪಿಕ್ಕು, ಸಮ್ಮರ್ ಅಂದರೆ ಬೇಸಿಗೆಯಲ್ಲಿ ನಡೆಯುವಂಥ ಒಲಿಂಪಿಕ್ಕು, ಪ್ಯಾರಾ ಒಲಿಂಪಿಕ್ ಅಂದರೆ ಅಂಗವಿಕಲರಿಗಾಗಿ ನಡೆಯುವಂಥ ಒಲಿಂಪಿಕ್ಗಳು 3 ಭಾಗಗಳಾಗಿ ಮಾಡಲಾಗಿದೆ. ಇವುಗಳ ಸಂಘಟನೆ ಮಾಡುವಂಥ ಸ್ಪರ್ಧೆಗಳನ್ನು ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಜೊತೆಗೆ ಚರ್ಚಿಸಿ ಏನು ಮಾಡ್ತಾರೆ, ನಿರ್ಧರಿಸ್ತಾರೆ. ಯಾವಾಗ ನಡೆಸಬೇಕು ಅಂಥೇಳಿ ಇದೆಲ್ಲ ಚರ್ಚೆ ಮಾಡಿ ಎಲ್ಲಿ ನಡೆಸಬೇಕು ಇದೆಲ್ಲ ಕೂಡ ಏನು ಮಾಡ್ತಾರೆ, ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ವಿಶ್ವದ ಅತಿ ಹೆಚ್ಚು ರಾಷ್ಟ್ರಗಳಲ್ಲಿ ಸಂಘಟನೆಯಾಗುತ್ತಿರುವ ಸ್ಪರ್ಧೆಗಳನ್ನು ಮಾತ್ರ ಒಲಿಂಪಿಕ್ ಕ್ರೀಡೆಯಲ್ಲಿ ಸೇರ್ಪಡೆ ಆಗ್ತದೆ. ಅಂದರೆ ವಿಶ್ವದಲ್ಲಿ ಹೆಚ್ಚು ರಾಷ್ಟ್ರಗಳಲ್ಲಿ ಏನಾಗಬೇಕು, ಆ ಕ್ರೀಡೆ ಪ್ರಚಲಿತದಲ್ಲಿರಬೇಕು ಅಂಥ ಕ್ರೀಡೆಯನ್ನು ಮಾತ್ರ ಒಲಿಂಪಿಕ್ನಲ್ಲಿ ಸೇರಿಸ್ತಾರೆ. ಸ್ವಲ್ಪ ರಾಷ್ಟ್ರದಲ್ಲಿ ಇದ್ದರೆ ಅದು ಸೇರಿಸಲ್ಲ. ಅಂದರೆ ಎಲ್ಲ ರಾಷ್ಟ್ರದಲ್ಲಿ ಪ್ರಚಲಿತ ಇರಬೇಕು ಅಂಥ ಕ್ರೀಡೆ ಏನು ಮಾಡ್ತಾರೆ, ಒಲಿಂಪಿಕ್ಗೆ ಸೇರಿಸ್ತಾರೆ. ಅಂದರೆ ಒಲಿಂಪಿಕ್ ಕ್ರೀಡೆಯಲ್ಲಿ ಯಾವುದೇ ಪುರುಷರ ಸ್ಪರ್ಧೆಯನ್ನು ಸೇರ್ಪಡೆ ಮಾಡಬೇಕಾದರೆ ಅಂತಹ ಸ್ಪರ್ಧೆಯು ಕಡಿಮೆ ಅಂದರೂ ಕೂಡ ಏನಿರಬೇಕು, ವಿಶ್ವದ 75 ರಾಷ್ಟ್ರಗಳಲ್ಲಿ ಏನಿರಬೇಕು, ಅದು ಪ್ರಚಲಿತವಾಗಿರಬೇಕು. ಹಾಗೂ ವಿಶ್ವದ 4 ಖಂಡಗಳಲ್ಲಿ ಜನಪ್ರಿಯವಾಗಿರಬೇಕು. ವಿಶ್ವದ 75 ರಾಷ್ಟ್ರಗಳಲ್ಲಿ ಆಡ್ತಾ ಇರಬೇಕು ಮತ್ತು 4 ಖಂಡಗಳಲ್ಲಿ ಪ್ರಚಲಿತವಾಗಿರಬೇಕು. 5 ಖಂಡ ಇದ್ದಾವೆ ತಾನೆ, ಅದರಲ್ಲಿ 7 ಖಂಡ ಇದ್ದಾವೆ. ಆದರೆ ನಮ್ಮದು ಒಲಿಂಪಿಕ್ನಲ್ಲಿ 5 ಖಂಡಗಳು ಸೂಚಿಸುತ್ತಾವಲ್ಲ, ಅದಕ್ಕೆ 5 ಖಂಡಗಳಲ್ಲಿ 4 ಖಂಡಗಳಾದರೂ ಕೂಡ ಪ್ರಚಲಿತದಲ್ಲಿ ಇರಬೇಕು ಆ ಗೇಮ್ಸು. ಸ್ತ್ರೀಯರ ಸ್ಪರ್ಧೆಗೆ ಕನಿಷ್ಠ 40 ರಾಷ್ಟ್ರಗಳಲ್ಲಿ ಅದು ಪ್ರಚಲಿತದಲ್ಲಿರಬೇಕು. ವಿಶ್ವದ 3 ಖಂಡಗಳಲ್ಲಿ ಜನಪ್ರಿಯವಾಗಿರಬೇಕು. ಅಂಥ ಕ್ರೀಡೆಯನ್ನು ಏನು ಮಾಡ್ತಾರೆ, ಒಲಿಂಪಿಕ್ನಲ್ಲಿ ಸೇರಿಸ್ತಾರೆ. ಒಲಿಂಪಿಕ್ ಕ್ರೀಡೆಗೆ ಅರ್ಹತೆಗಳು, ಏನು ಅರ್ಹತೆಗಳು ಇರಬೇಕು ಅಂತಂದರೆ ಭಾಗವಹಿಸುವ ಪ್ರತಿಯೊಬ್ಬರು ಕೂಡ ಏನಾಗಬೇಕು, ಹವ್ಯಾಸಿ ಕ್ರೀಡಾಪಟು ಆಗಿರಬೇಕು. ಇದಕ್ಕೆ ಒಲಿಂಪಿಕ್ ಸಮಿತಿಯ ಪ್ರಮಾಣ ಪತ್ರವನ್ನು ಕೂಡ ಒದಗಿಸ್ತೈತೆ. ಹವ್ಯಾಸಿ ಕ್ರೀಡಾಪಟು ಆಗಿರಬೇಕು. ಒಲಿಂಪಿಕ್ ಸಮಿತಿಯಿಂದ ಪ್ರಮಾಣ ಪತ್ರವನ್ನು ಕೂಡ ಒದಗಿಸ್ತಾರೆ. ಇದರ ಜೊತೆಯಲ್ಲಿ ಕ್ರೀಡಾಪಟು ವೈಯಕ್ತಿಕ ಘೋಷಣೆ ಮಾಡಬೇಕು. ಅಂದರೆ ಇದರಲ್ಲಿ ವೈಯಕ್ತಿಕ ಘೋಷಣೆ ಕೂಡ ಮಾಡಬೇಕು. ಅಂದರೆ ಕ್ರೀಡಾಪಟು ಮಾದಕ ಅಂಶದ ಸೇವನೆ ನಿಷೇಧಿಸಲಾಗಿದೆ. ಅಂದರೆ ಯಾವುದೇ ಮಾದಕ ವಸ್ತುಗಳು ತೆಗೆದುಕೊಳ್ಳಂಗಿಲ್ಲ. ಕ್ರೀಡಾಪಟುಗಳಿಗೆ ವಯೋಮಿತಿಯ ನಿರ್ಬಂಧನೆ ಇರುವುದಿಲ್ಲ. ಎಷ್ಟು ವರ್ಷ ಬೇಕಾದರೂ ಅವ್ರು ಏನು ಮಾಡ್ಬೋದು, ನಿರ್ಬಂಧನೆ ಇರದೆ ಭಾಗವಹಿಸ್ಬೋದು. ಒಮ್ಮೆ ಒಂದು ರಾಷ್ಟ್ರವನ್ನು ಪ್ರತಿನಿಧಿಸಿದರೆ ಮುಂಬರುವ ಒಲಿಂಪಿಕ್ ಕ್ರೀಡೆಯಲ್ಲಿ ಬೇರೊಂದು ರಾಷ್ಟ್ರವನ್ನು ಪ್ರತಿನಿಧಿಸುವಂತಿಲ್ಲ. ನಾವು ಒಬ್ಬರು ಕ್ರೀಡಾಪಟು ಒಂದು ರಾಷ್ಟ್ರದಿಂದ ಪ್ರತಿನಿಧಿಸಿದರೆ ಮುಂಬರುವ ಅಂದರೆ ಮುಂದಿನ ವರ್ಷ ಮತ್ತೊಂದು ರಾಷ್ಟ್ರದಿಂದ ಪ್ರತಿನಿಧಿಸುವಾಗಿಲ್ಲ, ಮತ್ತು ಅದೇ ರಾಷ್ಟ್ರದಿಂದಲೇ ಅವರು ಪ್ರತಿನಿಧಿಸಬೇಕು ಅಂತ ಅರ್ಥ. ಇದು ಕ್ರೀಡಾಪಟುಗಳ ಜಾತಿ, ಧರ್ಮ, ವರ್ಣ ಭೇದಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಯಾವುದೇ ಜಾತಿ, ಧರ್ಮ, ವರ್ಣ ಭೇದ ಇವು ಇಲ್ಲಿ ಇರೋದಿಲ್ಲ. ತಾವು ಪ್ರತಿನಿಧಿಸುವ ರಾಷ್ಟ್ರದ ಬಾಂಧವ್ಯವನ್ನು ಅವರು ಹೊಂದಿರಬೇಕು. ಅದರ ಬಗ್ಗೆ ಪ್ರೀತಿ ಇರಬೇಕು ಆ ರಾಷ್ಟ್ರದ ಬಗ್ಗೆ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸ್ಥಳ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಸ್ಥಳವನ್ನು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರ ಮತಗಳ ಸಂಖ್ಯೆಯ ಮೇಲೆ ಏನು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಯಾರು ಹೆಚ್ಚು ಯಾವ ರಾಷ್ಟ್ರದ ನಡೆಸಬೇಕಂತ ಮತವನ್ನು ಚಲಾವಣೆ ಮಾಡ್ತಾರೆ, ಅದರ ಮೇಲೆ ನಿರ್ಧಾರ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ. ಸಾಮಾನ್ಯವಾಗಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಅವಧಿ ಎಷ್ಟಿರ್ತಂದರೆ 16 ದಿನಗಳವರೆಗೆ ನಡೀತೈತಿ. ಆಧುನಿಕ ಒಲಿಂಪಿಕ್ ಕ್ರೀಡೆಗಳನ್ನು 2 ಪ್ರಮುಖ ಭಾಗಗಳಲ್ಲಿ ಸಂಘಟನೆ ಮಾಡ್ತಾರೆ. ಒಂದು ಪ್ರಾರಂಭೋತ್ಸವ, ಇನ್ನೊಂದು ಮುಕ್ತಾಯದ ಸಮಾರಂಭ. ಪ್ರಾರಂಭ ಹೆಂಗೆ ಮಾಡಬೇಕಂತಂದರೆ, ಯಾವ ರಾಷ್ಟ್ರ ಕ್ರೀಡಾಕೂಟವನ್ನು ಸಂಘಟನೆಯನ್ನು ಮಾಡಿರುತ್ತದೋ ಆ ರಾಷ್ಟ್ರದ ವರಿಷ್ಠ ಅಧಿಕಾರಿಗಳಾದಂತಹ ರಾಷ್ಟ್ರಪತಿ ಮತ್ತು ಅಥವಾ ಪ್ರಧಾನಮಂತ್ರಿಗಳು ಕ್ರೀಡೆಗಳನ್ನು ಉದ್ಘಾಟಿಸ್ತಾರೆ. ಯಾವ ರಾಷ್ಟ್ರದಲ್ಲಿ ಕ್ರೀಡಾಕೂಟ ನಡೀತೈತೋ ಆ ರಾಷ್ಟ್ರದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಏನು ಮಾಡ್ತಾರೆ, ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡ್ತಾರೆ. ಸಂಘಟನಾ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ನುಡಿಸಲಾಗುತ್ತದೆ. ಯಾರು ಸಂಘಟನೆ ಮಾಡಿರ್ತಾರೋ ಅದರದ್ದು ರಾಷ್ಟ್ರಗೀತೆಯನ್ನು ನುಡಿಸ್ತಾರೆ. ಕ್ರೀಡಾಕೂಟದ ಉದ್ಘಾಟಕರು ಕ್ರೀಡಾಕೂಟದ ವಂದನೆಗಳನ್ನು ಸ್ವೀಕರಿಸುವರು. ಕ್ರೀಡಾಕೂಟದ ಉದ್ಘಾಟಕರು ಏನು ಮಾಡ್ತಾರೆ, ಕ್ರೀಡಾಕೂಟದ ವಂದನೆಗಳನ್ನು ಅವರು ಸ್ವೀಕಾರ ಮಾಡ್ತಾರೆ. ಕ್ರೀಡಾಪಟುಗಳು ಮತ್ತು ಕ್ರೀಡಾಧಿಕಾರಿಗಳು ಪಥಸಂಚಲನದಲ್ಲಿ ಭಾಗವಹಿಸುವರು. ಕ್ರೀಡಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳು ಏನು ಮಾಡ್ತಾರೆ, ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಈ ಪಥಸಂಚಲನದಲ್ಲಿ ಅತಿ ಮುಂದಿರುವ ತಂಡ ಯಾವುದಂದರೆ ಗ್ರೀಕ್ ದೇಶ. ಯಾಕಂದರೆ ಅಲ್ಲೇ ಫಸ್ಟ್ ಒಲಿಂಪಿಕ್ ಕ್ರೀಡೆಗಳು ನಡೀತಾವಲ್ಲ, ಮತ್ತು ಅದೇ ಒಲಿಂಪಿಕ್ಕಿಗೆ ಸಾಕಷ್ಟು ಕೊಡುಗೆ ನೀಡಿದ್ದರಿಂದ ಆ ದೇಶನೇ ಅಲ್ಲೇ ಯಾವುದೇ ರಾಷ್ಟ್ರದಲ್ಲಿ ಕ್ರೀಡಾಕೂಟ ನಡೆದರೂ ಕೂಡ ಆ ದೇಶನೇ ಫಸ್ಟ್
ಇರ್ತೈತೆ ಪಥಸಂಚಲನದಲ್ಲಿ. ಮತ್ತು ಪಥಸಂಚಲನದಲ್ಲಿ ಕೊನೆಯಲ್ಲಿ ಇರುವಂತಹ ರಾಷ್ಟ್ರ ಯಾವುದಂದರೆ ಆತಿಥೇಯ ರಾಷ್ಟ್ರ. ಯಾವುದು ರಾಷ್ಟ್ರ ಕ್ರೀಡಾಕೂಟ ನಡೆಸಿಕೊಡ್ತಾ ಇದೆಯೋ ಅದು ಕೊನೆಯಲ್ಲಿ ಇರ್ತೈತೆ. ಸಂಘಟನಾ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ NOC ಅಧ್ಯಕ್ಷರು ಕ್ರೀಡಾಕೂಟದ ಉದ್ಘಾಟನೆಯನ್ನು ಕ್ರೀಡೆಗಳನ್ನು ಉದ್ಘಾಟಿಸುತ್ತಾರೆ. ಏನು ಮಾಡ್ತಾರೆ ಅಂತಂದರೆ ಸಂಘಟನಾ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಏನು ಮಾಡ್ತಾರೆ, ಕ್ರೀಡಾಕೂಟದ ಉದ್ಘಾಟಕರನ್ನು ಕ್ರೀಡೆಗಳನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಡ್ತಾರೆ. ಅಂದರೆ ಯಾರು ಬಂದಿರ್ತಾರಲ್ಲ ರಾಷ್ಟ್ರಪತಿ ಪ್ರಧಾನಮಂತ್ರಿಗೆ, ಅದರ ಅಧ್ಯಕ್ಷರು ಏನು ಮಾಡ್ತಾರೆ, ನೀವು ಇವಾಗ ನಮ್ಮ ಕ್ರೀಡಾಕೂಟವನ್ನು ಉದ್ಘಾಟಿಸಬೇಕು ಅಂಥೇಳಿ ಅವರಿಗೆ ಕೇಳ್ಕೊಳ್ತಾರಂತೆ. ಉದ್ಘಾಟಕರು ಕ್ರೀಡಾಕೂಟವನ್ನು ಉದ್ಘಾಟಿಸುವರು. ಕ್ರೀಡಾಕೂಟದ ಅಧ್ಯಕ್ಷರಿಂದ ಒಲಿಂಪಿಕ್ ಕ್ರೀಡೆಗಳ ಧ್ವಜಾರೋಹಣ ನಡೀತೈತೆ ಹಾಗೂ ಕ್ರೀಡಾಜ್ಯೋತಿಯನ್ನು ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಂಥ ಕ್ರೀಡಾಪಟುಗಳಿಂದ ಪ್ರತಿಜ್ಞೆ ಸ್ವೀಕಾರ ಮತ್ತು ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರತಿಭಾವಂತ ಕ್ರೀಡಾಪಟುಗಳಿಂದ ನಡೀತೈತೆ. ಏನು ಮಾಡ್ತದಂದರೆ ಕ್ರೀಡಾಜ್ಯೋತಿಯನ್ನು ಸಂಘಟನೆ ಮಾಡಿದಂಥ ರಾಷ್ಟ್ರದ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿರುವಂತಹ ಕ್ರೀಡಾಪಟುವಿನಿಂದ ಪ್ರತಿಜ್ಞೆ ಸ್ವೀಕಾರ ಮಾಡಿಸಿ ಸಂಘಟನಾ ರಾಷ್ಟ್ರದ ಅಂತಾರಾಷ್ಟ್ರೀಯ ಪ್ರತಿಭಾವಂತ ಕ್ರೀಡಾಪಟುವಿನಿಂದ ಏನು ಮಾಡ್ತಾರೆ, ಇದನ್ನು ನಡೆಸ್ತಾರೆ. ಹಾಗೂ ಮುಕ್ತಾಯ ಸಮಾರಂಭ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಇದನ್ನೇನು ಮಾಡ್ತಾರೆ, ಮುಕ್ತಾಯ ಯಾರು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಏನು ಮಾಡ್ತಾರೆ, ಮುಕ್ತಾಯ ಮಾಡ್ತಾರೆ. ಕ್ರೀಡಾ ಸಂಘಟಕರಿಗೆ, ಕ್ರೀಡಾಧಿಕಾರಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಮುಕ್ತಾಯದ ಘೋಷಣೆ ನೀಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಕ್ರೀಡಾ ಸಂಘಟನೆ ಮಾಡಿದವರಿಗೆ ಮತ್ತು ಕ್ರೀಡಾಧಿಕಾರಿಗೆ, ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ, ಕ್ರೀಡಾ ಪ್ರೇಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿ ಆನಂತರ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಮುಕ್ತಾಯವನ್ನು ಮಾಡ್ತಾರೆ. ನಂತರ ಮುಂದೆ 4 ವರ್ಷಗಳ ನಂತರ ನಡೆಯುವ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಸ್ಥಳವನ್ನು ಭೇಟಿಯಾಗೋಣ ಅಂತೇಳಿ ಅವರಿಗೆ ಆಹ್ವಾನ ನೀಡ್ತಾರೆ. ಇದೇ ಸಂದರ್ಭದಲ್ಲಿ ಕ್ರೀಡೆಗಳ ಸಂಘಟನೆ ಮಾಡಿದ ರಾಷ್ಟ್ರದ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಅವರ ವಶದಲ್ಲಿದ್ದಂತಹ ಅಲಂಕೃತ ಸ್ಲೇಟಿನ ಧ್ವಜವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಿಗೆ ಕೊಡ್ತಾರೆ. ಆ ಅಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಅವರು ಧ್ವಜವನ್ನು 4 ವರ್ಷಗಳ ನಂತರ ಒಲಿಂಪಿಕ್ ಕ್ರೀಡೆಗಳ ಸಂಘಟನೆ ಮಾಡಲಿರುವ ಯಾವ ರಾಷ್ಟ್ರ ಸಂಘಟನೆ ಮಾಡ್ತಾರೆ ಮುಂದಿನ ವರ್ಷ 4 ವರ್ಷ ಬಿಟ್ಟು ಆ ರಾಷ್ಟ್ರಕ್ಕೆ ಏನು ಮಾಡ್ತಾರೆ, ಅವರು ಅಧ್ಯಕ್ಷರು ಒಪ್ಪಿಸ್ತಾರೆ. ಧ್ವಜವು 4 ವರ್ಷಗಳ ಅವಧಿಯವರೆಗೆ ಅವರ ವಶದಲ್ಲಿರುತ್ತದೆ. ಅಲಂಕೃತ ಸೇಟಿನ ಧ್ವಜ ಅವರ ವಶದಲ್ಲಿ ಇರ್ತದೆ. ಹಾಗೆ ಸನ್ಮಾನ ಪದ್ಧತಿ ಅಥವಾ ಬಹುಮಾನ. ಮೊದಲ 3 ಸ್ಥಾನವನ್ನು ಪಡೆದುಕೊಂಡಂತಹ ಕ್ರೀಡಾಪಟುಗಳು ವಿಜೇತರ ಮೆಟ್ಟಲನ್ನು ಏರಲು ಅರ್ಹರಾಗಿರ್ತಾರೆ. 3 ಸ್ಥಾನ ಪಡ್ಕೊಂಡವರು ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಅವ್ರೇನು ಮಾಡ್ತಾರೆ, ಮೆಟ್ಟಿಲನ್ನು ಏರ್ತಾರೆ. ಪ್ರಥಮ ಸ್ಥಾನ ಪಡೆದಂಥ ಕ್ರೀಡಾಪಟು ಮಧ್ಯದಲ್ಲಿರ್ತಾನೆ. ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನ ಪಡೆದಂತಹ ಅವ್ರೇನು ಮಾಡ್ತಾರೆ, ಫಸ್ಟ್ ಪಡೆದಂತಹ ಅವರಿಗೆ ಎಡಬಲ ಮೆಟ್ಟಲುಗಳಲ್ಲಿ ನಿಂತ್ಕೊಳ್ತಾರೆ. ನಂತರ ತಕ್ಷಣ ವಿಜೇತ ಕ್ರೀಡಾಪಟುಗಳು ಏನು ಮಾಡ್ತಾರೆ, ಧ್ವಜಾರೋಹಣ ಕಾರ್ಯ ನಡೆಸ್ತಾರೆ. ಜೊತೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕ್ರೀಡಾಪಟುವಿನ ರಾಷ್ಟ್ರಗೀತೆಗೆ ನುಡಿಸ್ತಾರೆ. ಅವ್ರ ರಾಷ್ಟ್ರದ ಯಾವ ಪ್ರಥಮ ಸ್ಥಾನ ಪಡ್ತಾರೋ ಆ ಕ್ರೀಡಾಪಟುವಿನ ರಾಷ್ಟ್ರಗೀತೆಯನ್ನು ಅವನಿಗೆ ನುಡಿಸ್ತಾರೆ. ಇದು ಕ್ವಶನ್ ಆಗ್ತೈತೆ. ಇದು ಏನಂದರೆ ಒಬ್ಬ ವ್ಯಕ್ತಿಗಾಗಿ ರಾಷ್ಟ್ರಗೀತೆ ನುಡಿಸುವುದು ಕೇವಲ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದಂಥ ಕ್ರೀಡಾಪಟುಗಳಿಗೆ ಮಾತ್ರ. ಇಂಪಾರ್ಟೆಂಟ್ ಇದು. ಒಬ್ಬ ವ್ಯಕ್ತಿಗಾಗಿ ರಾಷ್ಟ್ರಗೀತೆ ನುಡಿಸುವುದು ಈ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರ ಅಂತೆ. ನಂತರ ಒಲಿವ್ ಮರಗಳದ ಎಲೆಗಳಿಂದ ಸಿದ್ಧಪಡಿಸಿದ ಕಿರೀಟವನ್ನು ಧರಿಸಿ ಸನ್ಮಾನಿಸಿದರು. ಅಲ್ಲಿ ಆಲಿವ್ ಅಂತಿತ್ತು, ಇಲ್ಲಿ ಒಲಿವ್ ಅಂತ 2 ಒಂದೇ. ಏನು ಮಾಡ್ತಾರೆ ಅಂತ ಅದರಿಂದ ಧರಿಸಿದಂತಹ ಕಿರೀಟವನ್ನು ಇಲ್ಲಿ ಧರಿಸ್ತಾರೆ. ಕಿರೀಟವನ್ನು ಯಾರೇ ಗಣ್ಯ ವ್ಯಕ್ತಿಗಳಿಂದ ಧರಿಸಬಹುದು. 4, 5, 6ನೇ ಸ್ಥಾನ ಪಡೆದುಕೊಂಡವರಿಗೆ ಏನು ಮಾಡ್ತಾರೆ, ಕೇವಲ ಪ್ರಮಾಣ ಪತ್ರ ನೀಡ್ತಾರೆ. 1, 2, 3ನೇ ಸ್ಥಾನಕ್ಕೆ ಕ್ರಮವಾಗಿ ಚಿನ್ನ, ಬೆಳ್ಳಿ, ಕಂಚು ನೀಡಿದರೆ 4, 5, 6ನೇ ಪ್ಲೇಸ್ವರೆಗೆ ಏನು ಮಾಡ್ತಾನೆ, ಪ್ರಮಾಣ ಪತ್ರ ನೀಡ್ತಾರಂತೆ. ಅಂತಿಮವಾಗಿ ಒಲಿಂಪಿಕ್ ಕ್ರೀಡೆಗಳಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ, ಸೆಮಿನಾರ್ ಪದಕಗಳನ್ನು ನೀಡ್ತಾರಂತೆ. ಇವಾಗ ಒಲಿಂಪಿಕ್ ಧ್ವಜ. ಇದು ಒಲಿಂಪಿಕ್ ಧ್ವಜಗಳು ಏನು ಮಾಡೋಣ ಮುಂದಿನ ತರಗತಿಯಲ್ಲಿ ನೋಡೋಣ. ನಿಮಗೆ ಹೇಳೋಣ. ಅಥವಾ 1 ಅವರ್ ವಿಡಿಯೋ ಆಗ್ತೈತೆ, ಇರಲಿ ಪರವಾಗಿಲ್ಲ, ಹೇಳೋಣ. ಒಲಿಂಪಿಕ್ ಧ್ವಜಗಳು ಅಷ್ಟು ಒಂದೇ ಕಡೆ ಆಗುತ್ತೆ ಅಂತ ಅಷ್ಟೇ. ಒಲಿಂಪಿಕ್ ಧ್ವಜಗಳು 2 ಪ್ರಕಾರದ ಧ್ವಜಗಳನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯವರು ಏನು ಮಾಡ್ತಾರೆ, ಉಪಯೋಗಿಸ್ತಾರೆ. ಒಂದು ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವಂಥ ಧ್ವಜ, ಇನ್ನೊಂದು ಅಲಂಕೃತ ಸ್ಲೇಟಿನ ಒಲಿಂಪಿಕ್ ಧ್ವಜ ಅಂಥೇಳಿ 2 ಭಾಗಗಳಾಗಿ ಮಾಡ್ತಾರೆ.
ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವ ಧ್ವಜ. 2 ಪ್ರಕಾರ ಇದಾವೆ ಅಂತ ಹೇಳಿದಲ್ಲ, ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ. ಇವಾಗ ಒಲಿಂಪಿಕ್ ನಡೆದಾಗ ಹಾರಿಸುವಂಥ ಧ್ವಜ ಹೆಂಗಿರಬೇಕು ಅಂತ ಕೊಟ್ಟಿದ್ದಾರೆ ನೋಡಿ. ಈ ಧ್ವಜವನ್ನು 1920ರ ಬೆಲ್ಜಿಯಂ ಅಂತ್ರಾಪದಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡೆಗಳಲ್ಲಿ ಬೆಳಕಿಗೆ ತರಲಾಯಿತು. ಏನು ಮಾಡಲಾಯಿತು ಅಂದರೆ 1920ರಲ್ಲಿ ಬೆಲ್ಜಿಯಂನ ಅಂತ್ರಾಪದಲ್ಲಿ ನಡೆದಂತಹ ಒಲಿಂಪಿಕ್ನಲ್ಲಿ ಏನು ಮಾಡಲಾಯಿತು ಅಂದರೆ ಒಲಿಂಪಿಕ್ ಕ್ರೀಡೆಗಳು ನಡೆದಾಗ ಹಾರಿಸುವ ಧ್ವಜವನ್ನು ಬೆಳಕಿಗೆ ತರಲಾಯಿತು, ಅಂದರೆ ಚಾಲ್ತಿಗೆ ತರಲಾಯಿತು. ಈ ಧ್ವಜವು ಬಿಳಿ ಸಿಲ್ಕ್ ಬಟ್ಟೆಯಿಂದ ಮಾಡಿರ್ತಾರೆ. ಬಿಳಿ ಸಿಲ್ಕ್ ಬಟ್ಟೆ ಇರ್ತೈತಿ. ಇದು ಶಾಂತಿಯ ಸಂಕೇತ. ಈ ಧ್ವಜವು 1914ರಲ್ಲಿ ರೂಪುಗೊಂಡಿತು. ಅಧಿಕೃತವಾಗಿ ಕ್ರೀಡೆಗಳು ನಡೆದಾಗ ಹಾರಿಸುವ ಉದ್ದೇಶದಿಂದ ಇದನ್ನು ಏನು ಮಾಡಲಾಗಿದೆ, ಸ್ವೀಕೃತ ಮಾಡಲಾಗಿದೆ. ಈ ಧ್ವಜವು 3 ಮೀಟರ್ ಉದ್ದ ಇರುತ್ತೆ, 2 ಮೀಟರ್ ಅಗಲ ಇರುತ್ತೆ. ಮತ್ತು ಧ್ವಜದ ಅಂಚಿನ ಗುಂಟ ಯಾವುದೇ ಪ್ರಕಾರದ ಬಾರ್ಡರ್ಗಳು ಇರುವುದಿಲ್ಲ. ಇದಕ್ಕೆ ಬಾರ್ಡರ್ ಇರುವುದಿಲ್ಲ, ಪ್ಲೇನಾಗೇ ಇರುತ್ತೆ. ಈ ಧ್ವಜದ ಮಧ್ಯದಲ್ಲಿ ಒಂದರೊಳಗೊಂದು ಸೇರಿರುವ 5 ವಿವಿಧ ಬಣ್ಣದ ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು, ಇವು 5 ಬಣ್ಣಗಳ ಒಂದು ಏನಿರುತ್ತೆ ಅಂದರೆ ವೃತ್ತ ಇರುತ್ತೆ. 5 ಬಳೆಗಳಿರುವಂಥ ಒಂದು ವೃತ್ತ ಇರುತ್ತೆ. ಈ ಕಲರ್ಸ್ ಏನು ಮಾಡ್ತಾರೆ ಅಂದರೆ ಸೀರಿಯಲ್ ವೈಸ್ ಕೇಳಿದ್ದಾರೆ ಎಕ್ಸಾಮಲ್ಲಿ, ಓಲ್ಡ್ ಕ್ವಶನ್ ಪೇಪರಲ್ಲಿ. ಇವು ಕಲರ್ಸ್ ಏನು ಮಾಡಿದ್ದಾರೆ, ವೃತ್ತಗಳ ಸೀರಿಯಲ್ ವೈಸ್ ಹಾಕ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಸೀರಿಯಲ್ ವೈಸ್ ನೆನ್ಪಿಟ್ಕೋಬೇಕಿದೆ. ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು. ನೀಲಿ ಅಂದರೆ ಬ್ಲೂ, ಹಳದಿ ಬಾಯ್ ಆಯಿತು. ಆಮೇಲೆ ಬಿ ಅಂದರೆ ಬ್ಲ್ಯಾಕ್, ಜಿ ಅಂದರೆ ಗ್ರೀನ್, ಆರ್ BGR ಅಂತ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಹೆಂಗಾಗುತ್ತೆ ಹಂಗೆ ನೆನ್ಪಿಟ್ಕೊಳ್ಳಿ. ನಾನು ಈ ಥರ ನೆನ್ಪಿಟ್ಕೊಂಡಿದ್ದೀನಿ. ಇವಾಗ ವೃತ್ತಗಳು ಅಥವಾ ಬಳೆಗಳು ಬೇರೆ ಬೇರೆ ವಿಶ್ವದ 5 ಖಂಡಗಳನ್ನು ಸೂಚಿಸ್ತದೆ. ಇದು ಯಾವ್ಯಾವ ಖಂಡಗಳಂದರೆ ಅಮೇರಿಕಾ, ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ. 5 ಖಂಡಗಳನ್ನು ಏನು ಮಾಡ್ತದೆ, ಈ ಪ್ರತಿನಿಧಿಸ್ತೈತೆ ಈ ಬಳೆ. ಈ ಚಿಹ್ನೆಯ ಕೆಳಗಡೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಉದ್ದೇಶವನ್ನು ವಿಶಿಷ್ಟ ಪದಗಳ ಮೂಲಕ ಏನು ಮಾಡಲಾಗಿದೆ, ಸಾದರಪಡಿಸಲಾಗಿದೆ. ಈ ಪದಗಳ ಮೂಲಕ ಏನು ಮಾಡಲಾಗಿದೆ ಅಂತೆ, ಆಧುನಿಕ ಒಲಿಂಪಿಕ್ನ ಉದ್ದೇಶವನ್ನು ಸಾರಲಾಗಿದೆ ಅಂತೆ. ಯಾವ್ಯಾವ ಪದಗಳಂದರೆ CTS ಅಂದರೆ ಇಂಗ್ಲೀಷಲ್ಲಿ CTS ಅಂದರೆ ಕನ್ನಡದಲ್ಲಿ ಇನ್ನಷ್ಟು ವೇಗ. CTS ಇಲ್ಲಿ ಏನು ಮಾಡುತ್ತೆ, ಎಸ್ ಬರುತ್ತೆ ಅಥವಾ ಸಿ ಬರುತ್ತೆ ಅಂತ ತಿಳ್ಕೊಳ್ರಿ. ಇಲ್ಲಿ ವೇಗ ಅಂದ್ರೇನು, ಸ್ಪೀಡ್. 2 ಸ್ಪೀಡ್, ಸಿಟಿ, ಸ್ಪೀಡ್ 2 ಸೇಮ್ ಅನಿಸುತ್ತಲ್ಲ, ಆ ಥರ ನೆನ್ಪಿಟ್ಕೊಳ್ಳಿ. ಅಲ್ಟಿಮೇಟ್ ಅಂತ ಹೇಳ್ತೀವಲ್ಲ, ಅಲ್ಟಿಎಸ್ ಅಂದರೆ ಭಾಳಷ್ಟು ಎತ್ತರಕ್ಕೆ ಅವ ಅಲ್ಟಿಮೇಟಾಗಿ ಬೆಳೆದಾನ ಅಂತ ಹಿಂಗೆ ಹೇಳ್ತೀವಲ್ಲ, ಆ ಥರ ನೆನ್ಪಿಟ್ಕೊಳ್ಳಿ. ಇದು ಅಲ್ಟಿಎಸ್ ಅಂದರೆ ಇನ್ನಷ್ಟು ಎತ್ತರ. ಫೋರ್ಟಿಎಸ್ ಅಂದರೆ ದೂರ ಅಥವಾ ಬಲ. ಫೋರ್ಸ್ ಅಂತ ಅರ್ಥ. ಫೋರ್ಸ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಇವುಗಳ ಸಾಧನೆ ಬರಬೇಕೆಂಬುದೇ ಈ ಕ್ರೀಡೆಗಳ ಧ್ಯೇಯವಾಕ್ಯ. ಇವುಗಳೇನು ಮಾಡಬೇಕಂತೆ, ಇವುಗಳಲ್ಲಿ ಒಂದು ಸಾಧನೆ ಬರಬೇಕೆಂಬುದೇ ಈ ಒಂದು ಕ್ರೀಡೆಗಳ ಧ್ಯೇಯವಾಗಿರುತ್ತಂತೆ. ಕುಬರ್ಟಿನ್ ಹಾಗೂ ಅವರ ಸ್ನೇಹಿತರಾದಂತಹ ಡ್ರೈಡೋನ್ ರವರು ಶಿಕ್ಷಣದಲ್ಲಿ ಕ್ರೀಡೆಯ ಮಹತ್ವವನ್ನು ಮೂಡಿಸುವ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ, ಸಾದರಪಡಿಸಲಾಗಿದೆ. ಈ ಧ್ವಜವು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಏನು ಮಾಡಿದೆ, ತನ್ನ ಶಾಶ್ವತ ಆಸ್ತಿಯಾಗಿ ಮಾಡಿಕೊಂಡಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಏನು ಮಾಡ್ತೈತೆ, ಒಂದು ಶಾಶ್ವತ ಆಸ್ತಿಯಾಗಿ ಇದನ್ನು ಮಾಡಿಕೊಂಡಿದೆ. ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡಿ ಕ್ರೀಡೆಗಳ ಮುಕ್ತಾಯ ಸಮಾರಂಭದಲ್ಲಿ ಏನು ಮಾಡ್ತಾರೆ, ಧ್ವಜಾವರೋಹಣವನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ಧ್ವಜಾರೋಹಣ ಮಾಡಿ ಅದು ಧ್ವಜ ಏರ್ಸೋದಕ್ಕೆ ಧ್ವಜಾರೋಹಣ ಅಂತೀವಿ, ಧ್ವಜ ಇಳಿಸೋದಕ್ಕೆ ಏನಂತೀವಿ, ಧ್ವಜ ಅವರೋಹಣ ಅಂತೇಳಿ ಕರಿತೀವಿ. ನಂತರ ಧ್ವಜವನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯವರು ತಮ್ಮ ವಶಕ್ಕೆ ಏನು ಮಾಡ್ತಾರೆ, ತೆಗೆದುಕೊಳ್ತಾರೆ. ಇವಾಗ 2ನೇದು ಅಲಂಕೃತ ಸೇಟಿನ ಧ್ವಜ. ಅಂದರೆ ಧ್ವಜವನ್ನು ಇದನ್ನು ಕೂಡ ಬಿಳಿ ಸಿಲ್ಕದಿಂದ ಮಾಡ್ತಾರೆ, ಬಿಳಿ ಬಟ್ಟೆಯಿಂದನೇ ಮಾಡ್ತಾರೆ. ಇದರ ವ್ಯತ್ಯಾಸ ಏನಂದರೆ ಇದಕ್ಕೆ ಧ್ವಜದಲ್ಲಿ ಮಧ್ಯದಲ್ಲಿ ಯಾವುದೇ ಪ್ರಕಾರದ ಬಣ್ಣದ ವೃತ್ತ ಅಥವಾ ಬಳೆಗಳಿರೋದಿಲ್ಲ. ಇದಕ್ಕೆ ಅಲಂಕೃತ ಸೇಟಿನ ಧ್ವಜಕ್ಕಿರುವಂತೆ ಯಾವುದೇ ರೀತಿಯ ಬಣ್ಣಗಳಿರಲ್ಲ ಇಲ್ಲಿ. ಆದರೆ ಧ್ವಜದ ಅಂಚಿನ ಗುಂಟ ವಿವಿಧ
ಬಣ್ಣದ ಬಾರ್ಡರ್ಗಳು ಹಾಕ್ತಾರೆ. ಅಲ್ಲಿ ಬಾರ್ಡರ್ ಇರೋದಿಲ್ಲ. ಇದಕ್ಕೆ ಅಂಚಿನ ಗಂಟೆ ಏನಾಗ್ತಾರಂತೆ 5 ಪ್ರಕಾರದ ಬಣ್ಣಗಳ ಬಾರ್ಡರ್ ಹಾಕ್ತಾರಂತೆ. ಈ ಧ್ವಜವನ್ನು ಕ್ರೀಡೆಗಳು ನಡೆದಾಗ ಹಾರಿಸದೆ ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಮುಕ್ತಾಯ ಸಮಾರಂಭದಲ್ಲಿ ಸದ್ಯದ ಒಲಿಂಪಿಕ್ ಕ್ರೀಡೆಗಳನ್ನು ಸಂಘಟನೆ ಮಾಡಿದ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷನಿಂದ ಮುಂದೆ 4 ವರ್ಷಗಳ ನಂತರ ಸಂಘಟನೆ ಮಾಡಲಿರುವ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷನಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಅಧ್ಯಕ್ಷರ ಮೂಲಕ ಹಸ್ತಾಂತರ ಮಾಡಲಾಗುವುದು. ಈ ಧ್ವಜ ಏನು ಮಾಡ್ತಾರಂದ್ರೆ 5 ಬಾರ್ಡರ್ ಇರುವಂತಹ ಈ ಧ್ವಜ ಪ್ರಾರಂಭದಲ್ಲಿ ಹಾರಿಸಲ್ಲ, ಆದರೆ ಮುಕ್ತಾಯದ ಸಮಾರಂಭದಲ್ಲಿ ಏನು ಮಾಡ್ತಾರೆ, ಈ ಧ್ವಜ ಹಾರಿಸ್ತಾರೆ. ಆಮೇಲೆ ಹಾರಿಸಿದ ಮೇಲೆ ಏನು ಮಾಡ್ತಾರೆ, ಒಲಿಂಪಿಕ್ ಸಮಿತಿಯ ಅಧ್ಯಕ್ಷನ ಮುಂದೆ ಅಧ್ಯಕ್ಷನಿಂದ ಏನು ಮಾಡ್ತಾರೆ, ಮುಂದೆ 4 ವರ್ಷಗಳ ನಂತರ ಯಾರು ಸಂಘಟನೆ ಮಾಡ್ತಾರೋ ಆ ರಾಷ್ಟ್ರಕ್ಕೆ ಏನು ಮಾಡ್ತಾರೆ, ಸಮಿತಿಯ ಅಧ್ಯಕ್ಷರು ಒಲಿಂಪಿಕ್ ಧ್ವಜವನ್ನು ಏನು ಮಾಡ್ತಾರೆ, ಅವರಿಗೆ ಹಸ್ತಾಂತರ ಮಾಡ್ತಾರೆ. ಈ ಧ್ವಜದ ಅವರ ವಶದಲ್ಲಿದ್ದ ಮುಂದಿನ ಒಲಿಂಪಿಕ್ ಕ್ರೀಡೆಗಳ ಜರುಗುವ ತನಕ ಇರುವುದು. ಒಲಿಂಪಿಕ್ ಸಮಿತಿಯ ಅಧ್ಯಕ್ಷನಿಂದ ಮುಂದೆ 4 ವರ್ಷಗಳ ನಂತರ ಸಂಘಟನೆ ಮಾಡಲಿರುವ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷನಿಗೆ ಏನು ಮಾಡ್ತಾರೆ, ಈ ಧ್ವಜವನ್ನು ಕೊಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅವರ ಹತ್ರನೇ ಈ ಧ್ವಜವನ್ನು ಇಟ್ಕೊಳ್ತಾರೆ. ಇವಾಗ ಒಲಿಂಪಿಕ್ ಕ್ರೀಡಾ ಜ್ಯೋತಿ. ಒಲಿಂಪಿಕ್ ಕ್ರೀಡೆಗಳ ಉಗಮದ ಸ್ಥಾನವಾದಂತಹ ಗ್ರೀಕ್ ದೇಶದ ಒಲಿಂಪಿಯಾದಲ್ಲಿ ಏನು ಮಾಡ್ತಾರೆ, ಜಿಯಸ್ ದೇವರ ಗುಡಿಯ ಮುಂದೆ ಸೂರ್ಯನ ಕಿರಣಗಳ ಸಹಾಯದಿಂದ ಹೊತ್ತಿಸಿದಂತಹ ಒಲಿಂಪಿಕ್ ಜ್ಯೋತಿಯನ್ನು ವಿಶ್ವದ ಆಯಾ ರಾಷ್ಟ್ರಗಳ ಪ್ರತಿಭಾವಂತ ಓಟಗಾರರ ಮೂಲಕ ಸಾಗಿಸುತ್ತಾ ಏನು ಮಾಡ್ತಾರೆ, ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭ ಮಾಡ್ತಾರೆ. ಏನು ಮಾಡ್ತಾರಂತೆ ಇವರು, ಒಲಿಂಪಿಕ್ ಕ್ರೀಡೆಗಳ ಸ್ಥಾನವಾದಂತಹ ಗ್ರೀಕ್ ದೇಶದಲ್ಲಿ ಒಲಿಂಪಿಯಾದಲ್ಲಿ ಏನು ಮಾಡ್ತಾರಂತೆ, ಜಿಯಸ್ ದೇವರ ಗುಡಿಯ ಮುಂದೆ ಸೂರ್ಯನ ಕಿರಣಗಳ ಸಹಾಯ ತಗೊಂಡು, ಅಂದರೆ ಇಲ್ಲಿ ಯಾವುದೇ ಅವರೇ ಕೃತಕವಾಗಿ ಬೆಂಕಿ ಪಟ್ಟಣದು ಯೂಸ್ ಮಾಡಲ್ಲ, ಸೂರ್ಯನ ಕಿರಣಗಳು ಬರ್ತಾವಲ್ಲ ಅದರಿಂದನೇ ಏನು ಮಾಡ್ತಾರಂತೆ ಒಲಿಂಪಿಕ್ ಜ್ಯೋತಿಯನ್ನು ಹಚ್ಚಿ ವಿಶ್ವದ ಆಯಾ ರಾಷ್ಟ್ರಗಳ ಪ್ರತಿಭಾವಂತ ಓಟಗಾರರ ಮೂಲಕ ಏನು ಮಾಡ್ತಾರೆ, ಒಲಿಂಪಿಕ್ ಕ್ರೀಡೆಗಳ ಪ್ರಾರಂಭೋತ್ಸವಕ್ಕೆ ಕ್ರೀಡಾಂಗಣಕ್ಕೆ ಬಂದು ತಲುಪುವಂತೆ ಅವ್ರು ಏನು ಮಾಡ್ತಾರೆ, ಸಂಘಟಕರು ವ್ಯವಸ್ಥೆ ಮಾಡ್ತಾರೆ. ಒಲಿಂಪಿಕ್ ಜ್ಯೋತಿಯನ್ನು ಸಾಗಿಸುವಾಗ ಮಧ್ಯದಲ್ಲಿ ಬರುವ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ಪ್ರತಿಭಾವಂತ ಓಟಗಾರರನ್ನು ಏನು ಮಾಡ್ಬೋದು, ರಾಷ್ಟ್ರದ ಸರಹದ್ದಿನ ಪ್ರಾರಂಭದಲ್ಲಿ ಕೊನೆಯವರೆಗೂ ಅವರಿಗೆ ಅಂದರೆ ಅವ್ರ ಮಧ್ಯದಲ್ಲಿ ಸೇರ್ಕೋಬೋದು ಇವರು. ಈ ಕಾರ್ಯದ ಅಂತಿಮ ಘಟ್ಟದಲ್ಲಿ ಒಲಿಂಪಿಕ್ ಕ್ರೀಡೆಗಳನ್ನು ಸಂಘಟಿಸಿದ ರಾಷ್ಟ್ರದ ಪ್ರತಿಭಾವಂತ ಓಟಗಾರರು ಪಾಲ್ಗೊಳ್ಳುತ್ತಾರೆ. ಇಲ್ಲಿ ಏನು ಮಾಡ್ತಾರಂತೆ, ಅಂತಿಮ ಘಟ್ಟದಲ್ಲಿ ಒಲಿಂಪಿಕ್ ಕ್ರೀಡೆಗಳನ್ನು ಸಂಘಟಿಸಿದಂಥ ರಾಷ್ಟ್ರದ ಪ್ರತಿಭಾವಂತರು ಇದರಲ್ಲಿ ಪಾಲ್ಗೊಳ್ತಾರಂತೆ. ಅಂದರೆ ಯಾವ ರಾಷ್ಟ್ರ ಸಂಘಟನೆ ಮಾಡ್ತದೆ ಆ ರಾಷ್ಟ್ರದಿಂದ. 1936ರಲ್ಲಿ ಆಧುನಿಕ ಒಲಿಂಪಿಕ್ 1930ರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡೆಗಳು ಜರ್ಮನಿಯ ಬರ್ಲಿನ್ ನಗರದಲ್ಲಿ ಏನು ಮಾಡ್ತೇವೆ, ಪ್ರಥಮ ಬಾರಿಗೆ ಜರುಗ್ತವೆ. ಈ ಉದ್ದೇಶದಿಂದ ಒಲಿಂಪಿಕ್ ಗ್ರೀಕ್ ದೇಶಕ್ಕೆ ಮಾತ್ರ ಸೀಮಿತವಾಗಿದ್ದು, ಆಧುನಿಕ ಒಲಿಂಪಿಕ್ ವಿವಿಧ ರಾಷ್ಟ್ರಗಳು ಭಾಗವಹಿಸುವುದರಿಂದ ಗ್ರೀಕ್ ದೇಶದ ಮಹಾನ್ ಕಾಣಿಕೆಯನ್ನು ಜನರು ಮರೆಯಬಾರದೆಂಬ ಉದ್ದೇಶದಿಂದ ಹಾಗೂ ಗ್ರೀಕ್ ದೇಶದ ಒಲಿಂಪಿಯ ಸ್ಥಳದ ನೆನಪು ಶಾಶ್ವತವಾಗಿ ನಗರ ಮನದಲ್ಲಿ ಉಳಿಯಬೇಕೆಂಬ ಉದ್ದೇಶದಿಂದ ಯಾವುದೇ ದೇಶ ಸಂಘಟನೆ ಮಾಡಿದರೂ ಕೂಡ ಕ್ರೀಡಾ ಜ್ಯೋತಿಯನ್ನು ಮಾತ್ರ ಗ್ರೀಕ್ ದೇಶದ ಒಲಿಂಪಿಯಾದಲ್ಲಿಯೇ ಹೊತ್ತಿಸಿ ವಿವಿಧ ರಾಷ್ಟ್ರಗಳ ಪ್ರತಿಭಾವಂತ ಓಟಗಾರರ ಮೂಲಕ ಸಾಗಿಸುತ್ತಾ ಕ್ರೀಡೆಗಳನ್ನು ನಡೆಯುವ ನಗರಕ್ಕೆ ಏನು ಮಾಡ್ತಾರೆ, ಪ್ರಾರಂಭೋತ್ಸವಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಬಂದು ತಲುಪುವ ವ್ಯವಸ್ಥೆಯನ್ನು ಇವರು ಮಾಡ್ತಾರೆ. ಇವಾಗ ವಿವಿಧ ಒಲಿಂಪಿಕ್ನಲ್ಲಿ ಕ್ರೀಡಾ ಜ್ಯೋತಿ ಹೆಂಗೆ ಬೆಳೆಸ್ತಾರೆ ಅಂತೇಳಿ 1952ರ ಬಸ್ಸೋ ಗೇಮ್ಸ್ನಲ್ಲಿ ಕ್ರೀಡಾ ಜ್ಯೋತಿಯನ್ನು ಮೊದಲ ಬಾರಿಗೆ ಏನು ಮಾಡಿದಾರಂತೆ, ವಿಮಾನದಲ್ಲಿ ಪ್ರಯಾಣ ಬೆಳಗಿಸಿದರು. ಏನು ಮಾಡಿದಾರಂತೆ, ಮೊದಲನೇ ಬಾರಿಗೆ ವಿಮಾನದಲ್ಲಿ ಬಂದು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದರು. ಎಲ್ಲಿ, ಬಸ್ಸೋ ಗೇಮ್ಸ್ನಲ್ಲಿ. 1956ರಲ್ಲಿ ಸ್ಯಾಕೋಲಮ್ ಒಲಿಂಪಿಕ್ನಲ್ಲಿ ಏನು ಮಾಡಿದರು, ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ಕುದುರೆ ಬೆನ್ನ ಮೇಲಿಟ್ಟು ಏನು ಮಾಡಿದ್ರು, ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ್ರು. ಮೊದಲು ವಿಮಾನದಲ್ಲಿ, ಆಮೇಲೆ ಏನು ಮಾಡಿದ್ರು, ಕುದುರೆ ಬೆನ್ನ ಮೇಲಿಟ್ಟು ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ್ರು. ಆಮೇಲೆ 1976ರಲ್ಲಿ ಏನು ಮಾಡಿದ್ರು ಅಂದರೆ ಉಪಗ್ರಹ ತಂತ್ರಜ್ಞಾನದ ಮೂಲಕ ಏನು ಮಾಡ್ತಾರೆ, ಕ್ರೀಡಾ ಜ್ಯೋತಿಯನ್ನು ಬೆಳಗ್ತಾರೆ. ಆಮೇಲೆ ಏನು ಮಾಡಿದ್ರು, 1976ರಲ್ಲಿ ಉಪಗ್ರಹದ ತಂತ್ರಜ್ಞಾನದಿಂದ ಏನು ಮಾಡ್ತಾರೆ, ಕ್ರೀಡಾ ಜ್ಯೋತಿ ಬೆಳಗಿಸ್ತಾರೆ. 1994ರಲ್ಲಿ ಪ್ಯಾರಾಚೂಟ್ ಜಿಗಿತಗಾರನೊಬ್ಬ ಒಂದು ಪ್ಯಾರಾಚೂಟ್ನಿಂದ ಇನ್ನೊಂದು ಪ್ಯಾರಾಚೂಟ್ಗೆ ಜಿಗಿದು ಏನು ಮಾಡ್ತಾನೆ, ಜ್ಯೋತಿಯನ್ನು ಹಸ್ತಾಂತರಿಸಿದ. ಏನು ಮಾಡಿದನು, ಪ್ಯಾರಾಚೂಟು ಜಿಗಿತಗಾರ ಒಂದು ಪ್ಯಾರಾಚೂಟ್ನಿಂದ ಇನ್ನೊಂದು ಪ್ಯಾರಾಚೂಟ್ಗೆ ಜಿಗಿದು ಜ್ಯೋತಿಯನ್ನು ಏನು ಮಾಡಿದವನು, ಹಸ್ತಾಂತರ ಮಾಡಿದ. 2000ರ ಸಿಡ್ನಿ ಒಲಿಂಪಿಕ್ನಲ್ಲಿ ಒಬ್ಬ ಡ್ರೈವರ್ ಏನು ಮಾಡಿದ, ಜ್ಯೋತಿಯನ್ನು
ನೀರಿನೊಳಗೆ ಅಂದರೆ ಸಮುದ್ರಕ್ಕೆ ಕೊಂಡೊಯ್ದನು. ಏನು ಮಾಡಿದನು ಅವನು? ಜ್ಯೋತಿಯನ್ನು ಸಮುದ್ರಕ್ಕೆ ಕೊಂಡೊಯ್ದು ಆ ಕ್ರೀಡಾಕೂಟಕ್ಕೆ ಏನು ಮಾಡ್ತಾರೆ? ಚಾಲನೆ ನೀಡಿದರು. ಆಮೇಲೆ 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಮೇ 13 ಮತ್ತು 2012ರಂದು ಬೆಳಗಲಾಯಿತು. ಏನು ಮಾಡಲಾಯಿತು? ಲಂಡನ್ ಒಲಿಂಪಿಕ್ಸ್ನಲ್ಲಿ ಮೇ 12ರಂದು ಬೆಳಗಲಾಯಿತು. 2600 ವರ್ಷಗಳ ಹಿಂದಿನ ಹಿರಾ ದೇವಾಲಯದ ಅವಶೇಷಗಳ ನಡುವೆ ಪ್ರಾಚೀನ ಗ್ರೀಕ್ ದೇವತೆ ಏನು ಮಾಡ್ತಾರೆ? ಉಡುಗೆ ತೊಟ್ಟು 11 ಮಂದಿ ನಟಿಯರು ಈ ಸಾಂಪ್ರದಾಯಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಮೊದಲ ಬಾರಿಗೆ ನಿಮ್ನ ಮಸೂರದ ಸೂರ್ಯನ ಕಿರಣ ಮೂಲಕ ಒಲಿಂಪಿಕ್ ಟಾರ್ಚ್ ಬೆಳಗಿಸಲಾಯಿತು. ಆಗಿನ 2012ರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧ್ಯಕ್ಷ ಜಾಕ್ವಿಸ್ ರೋಗಿ ಮತ್ತು ಲಂಡನ್ ಒಲಿಂಪಿಕ್ ಸಂಘಟನೆ ಸಮಿತಿಯ ಮುಖ್ಯಸ್ಥ ಸೆಬಾಸ್ಟಿಯನ್ ಕೋಯೆ ಈ ಸಂದರ್ಭದಲ್ಲಿ ಏನು ಮಾಡಿದ್ರು? ಹಾಜರಿದ್ದರಂತೆ. ನಿಮ್ನ ಮಸೂರದ ಮೂಲಕ ಏನು ಮಾಡಿದ್ರು? ಇಲ್ಲಿ ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿದ್ರು. ಒಲಿಂಪಿಕ್ನ ಪ್ರಮುಖ ದಾಖಲೆಗಳು. ಒಲಿಂಪಿಕ್ ಯಾವಾಗ ಏನೇನು ದಾಖಲೆ ಮಾಡ್ತು ಅಂತೇಳಿ ನೋಡ್ರಿ. 1972ರ ಮ್ಯೂನಿಚ್ ಒಲಿಂಪಿಕ್ಸ್ನಲ್ಲಿ ಅಮೇರಿಕದ ಈಜು ಸ್ಪರ್ಧೆ ಏನು ಮಾಡಿದನು? 7 ಸ್ವರ್ಣ ಪದಕಗಳನ್ನು ಪಡೆದುಕೊಂಡನು. ಯಾರಪ್ಪ ಅವರು ಅಂದರೆ ಮಾರ್ಕ್ ವೆಟ್ಸೆಂಬರ್ಗ್. ಏನು ಮಾಡಿದೆ? ವಿಶ್ವ ದಾಖಲೆಯನ್ನು ಮಾಡಿದೆ. 7 ಪದಕಗಳು ಗೆದ್ದಿದ್ದನಲ್ಲ, ಚಿನ್ನದ ಪದಕಗಳು, ಅದಕ್ಕೆ ಒಂದು ವಿಶ್ವ ದಾಖಲೆಯನ್ನು ಸೇರಿತು. ಇವರು ಪಾಲ್ಗೊಂಡಿದ್ದ ಅಥವಾ ಸ್ಪರ್ಧೆಗಳು ವಿಶ್ವ ದಾಖಲೆ ನಿರ್ಮಿಸಿದವು. 1920 ಮತ್ತು 28ರ ನಂತರ 3 ಒಲಿಂಪಿಕ್ಸ್ನಲ್ಲಿ ಒಟ್ಟು ಏನು ಮಾಡಿದ್ರು? 9 ಚಿನ್ನದ ಪದಕಗಳನ್ನು ಗಳಿಸಿದರು. ಫಿನ್ಲ್ಯಾಂಡಿನ ಓಟಗಾರ ನವೋ ನೋರ್ಮಿ 1924ರ ಒಲಿಂಪಿಕ್ಸ್ನಲ್ಲಿ ಓಟದ ಸ್ಪರ್ಧೆಗಳ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಏನು ಮಾಡಿದ್ರು? ಇವರು ಗಳಿಸಿದರು. ಏನು ಮಾಡಿದ್ರು ಇವರು? 1920-28ರಲ್ಲಿ 3 ಒಲಿಂಪಿಕ್ಸ್ನಲ್ಲಿ ಒಟ್ಟು 9 ಚಿನ್ನದ ಪದಕಗಳನ್ನು ಗಳಿಸಿದ ಫಿನ್ಲ್ಯಾಂಡ್ನ ಓಟಗಾರ ನವೋ ನೋರ್ಮಿ 1924ರ ಒಲಿಂಪಿಕ್ಸ್ನಲ್ಲಿ ಏನು ಮಾಡಿದನು? ಓಟದ ಸ್ಪರ್ಧೆಗಳ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿ ಅವರು ಒಟ್ಟು ಎಷ್ಟು ವಿಶ್ವ ದಾಖಲೆಗಳು ಮಾಡಿದ್ರು ಅಂದರೆ 24 ವಿಶ್ವ ದಾಖಲೆಗಳನ್ನು ಮಾಡಿದರು. ಅದೇ ರೀತಿ 1928ರಲ್ಲಿ ಭಾರತೀಯ ಕ್ರೀಡಾಪಟುಗಳು ಪ್ರಥಮ ಬಾರಿಗೆ ಏನು ಮಾಡಿದ್ರು? ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದರು. ಪ್ರಥಮ ಬಾರಿಗೆ ಭಾರತ ಒಲಿಂಪಿಕ್ಸ್ನಲ್ಲಿ ಯಾವಾಗ ಭಾಗವಹಿಸಿದರೆ 1928ರಲ್ಲಿ. ಅಂದಿನಿಂದ 1956ರವರೆಗೆ ಪ್ರತಿ ಒಲಿಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕ ಗಳಿಸಿತು. ಫಸ್ಟು ಈಗ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಗೇಮ್ಸ್ ಅಂದರೆ ಅದು ಹಾಕಿನೇ. ಅದೇನು ಮಾಡ್ತೀವಿ? ಸತತವಾಗಿ 6 ಚಿನ್ನದ ಪದಕವನ್ನು ಪಡ್ಕೊಳ್ತೈತೆ. ಅಂದರೆ 1928ರಿಂದ 1956ರವರೆಗೆ ಏನು ಮಾಡ್ತದೆ? 6 ಚಿನ್ನದ ಪದಕವನ್ನು ಅದು ಪಡ್ಕೊಳ್ತೈತೆ. 1956 ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ ಪುರುಷರ ವಿಭಾಗದಲ್ಲಿ ಡಿಸ್ಕಸ್ ಎಸೆತದಲ್ಲಿ ಚಿನ್ನದ ಪದಕ ಏನು ಮಾಡ್ತು? ಅಮೇರಿಕದ ಆಲ್ ಅರ್ಟಲ್ ಅವರಿಗೆ ಬಂತು. ಅದೇ ರೀತಿ 1968ರ ತನಕ ಚಿನ್ನದ ಪದಕ ಗಳಿಸಿದ ಒಂದೇ ಸ್ಪರ್ಧೆಯಲ್ಲಿ ಸತತ 4 ಸಲ ಚಿನ್ನದ ಪದಕ ಗಳಿಸಿ ವೈಯಕ್ತಿಕ ದಾಖಲೆಯನ್ನು ಕೂಡ ಇವನು ಮಾಡಿದರು. ಯಾರು? ಅಮೇರಿಕದ ಆಲ್ ಅರ್ಟರ್ ಅವರು. ಹತ್ತೊಂಬತ್ತು 1952 ಹೆಲ್ಸಿಂಕಿ ಒಲಿಂಪಿಕ್ನಲ್ಲಿ 3 ಕಠಿಣ ಸ್ಪರ್ಧೆಗಳಾದಂತಹ 5000, 10,000 ಮೀಟರ್ ಮತ್ತು ಮ್ಯಾರಥಾನ್ ಓಟಗಳಲ್ಲಿ 3 ಚಿನ್ನದ ಪದಕ ಗಳಿಸಿದ ಸ್ಲೋವಾಕಿಯಾದ ಮಿಮಿಲ್ ಜಟೋಪರ್ ಮತ್ತು ಅವರ ಪತ್ನಿ ಡಾನ್ ಜಟೋಪರ್ ಅದೇ ಒಲಿಂಪಿಕ್ಸ್ನಲ್ಲಿ ಏನು ಮಾಡಿದ್ರು? ಮಹಿಳಾ ವಿಭಾಗದ ಜಾವೆಲಿನ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದರು. ಇವೆಲ್ಲ 5,000, 10,000 ಬರ್ತದೆ, ದೂರದ ಓಟಗಳಲ್ಲಿ ಬರುತ್ತೇವೆ. ಗಂಡ ಹೆಂಡತಿ ಒಂದೇ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಅಪರೂಪದ ಘಟನೆ ಇದು. ಯಾವುದು? ಹೆಲ್ಸಿಂಕಿ ಒಲಿಂಪಿಕ್ನಲ್ಲಿ. 1956ರಲ್ಲಿ ನಡೆದ ಒಲಿಂಪಿಕ್ ಕ್ರೀಡೆಗಳಿಗೆ ರಾಜಕೀಯ ಭಿನ್ನಾಭಿಪ್ರಾಯ ಮುಂತಾದ ಕಾರಣಗಳಿಂದ ನೆದರ್ಲ್ಯಾಂಡ್, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್ ಏನು ಮಾಡಿದವು? ಬಹಿಷ್ಕರಿಸಿದವು. 1956ರಲ್ಲಿ ಏನು ಮಾಡಿದವಂತೆ? ಒಲಿಂಪಿಕ್ ಕ್ರೀಡೆಗಳಿಗೆ ರಾಜಕೀಯ ಭಿನ್ನಾಭಿಪ್ರಾಯ ಬಂದು ಮುಂತಾದ ಕಾರಣಗಳಿಂದ ಏನು ಮಾಡಿದ್ರು? ನೆದರ್ಲ್ಯಾಂಡ್, ಸ್ಪೇನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಏನು ಮಾಡಿದ್ರು? ಈ ಒಲಿಂಪಿಕ್ ಕ್ರೀಡೆಗಳನ್ನು ಬಹಿಷ್ಕರಿಸಿದವು. 1968ರಲ್ಲಿ ಉದ್ದೀಪನ ಔಷಧಿ ಸೇವಿಸಿದ ಮೊದಲನೇ ಘಟನೆ ನಡೆಯಿತು. 1968ರಲ್ಲಿ ಏನು ಮಾಡಿದ್ರು? ಕ್ರೀಡಾಪಟುಗಳು ಮೊದಲ ಉದ್ದೀಪನ ಸೇವಿಸಿದಂಥ ಘಟನೆ ನಡೀತೈತಿ. 1972ರಲ್ಲಿ ಜರ್ಮನಿಯಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಇವು ಕ್ರೀಡಾಪಟುಗಳನ್ನು ಭಯೋತ್ಪಾದಕರು ಎಂದು ಹತ್ಯೆಗೈದರು. ಏನೇನು ಮಾಡಲಾಯಿತು? ಜರ್ಮನಿಯಲ್ಲಿ 1972ರಲ್ಲಿ ನಡೆದಂಥ ಒಲಿಂಪಿಕ್ನಲ್ಲಿ ಕೆಲವು ಕ್ರೀಡಾಪಟುಗಳು ಭಯೋತ್ಪಾದಕರು ಎಂದು ಏನು ಮಾಡಿದ್ರು? ಹತ್ಯೆಗೈದರು. ಆಮೇಲೆ 2012 30ನೇ ಲಂಡನ್ ಒಲಿಂಪಿಕ್
2012 ಜುಲೈ 25ರಿಂದ ಆಗಸ್ಟ್ 12ರವರೆಗೆ ನಡೀತೈತೆ. ಇದು ಮೇ 13, 2012ರಂದು ಒಲಿಂಪಿಕ್ ಜ್ಯೋತಿಯನ್ನು ನಿಮ್ನ ಮಸರದ ಸೂರ್ಯನ ಕಿರಣಗಳ ಮೂಲಕ ಏನು ಮಾಡಲಿತ್ತು ಬೆಳಗಿಸ್ತಾರೆ. ಆಗಿನ ಅಧ್ಯಕ್ಷ IOC ಜಾಕ್ವಾಸ್ ರೋಗಿ ಹಾಗೂ ಲಂಡನ್ ಒಲಿಂಪಿಕ್ಸ್ನ ಸಂಘಟನಾ ಸಮಿತಿ ಮುಖ್ಯಸ್ಥ ಸೆಬಾಸ್ಟಿಯನ್ ಕೋಯ. ಇವರು 2012ರ ಒಲಿಂಪಿಕ್ ಜ್ಯೋತಿಯ ವಿನ್ಯಾಸಗಾರ ಎಡ್ವರ್ಡ್ ನೋಡಿ ಏನು ಮಾಡ್ತಾರೆ. 2012 ಜುಲೈ 25ರಿಂದ ಆಗಸ್ಟ್ 12ರವರೆಗೆ ಲಂಡನ್ ಒಲಿಂಪಿಕ್ಗಳು ನಡೀತವೆ. 2012ರಂದು ಒಲಿಂಪಿಕ್ ಜ್ಯೋತಿಯನ್ನು ಏನು ಮಾಡ್ತಾರೆ, ನಿಮ್ನ ಮಸರದ ಮೂಲಕ ಸೂರ್ಯನ ಕಿರಣಗಳ ಸಹಾಯದಿಂದ ಬೆಳಗಿಸ್ತಾರೆ. ಆಗಿನ ಅಧ್ಯಕ್ಷರು ಯಾರಿದ್ರು ಅಂದರೆ ಎದ್ರದ್ದು IOCದು ಅಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕಮಿಟಿದು ಯಾರಿದ್ರು ಅಂದರೆ ಜಾಕ್ವಾಸ್ ರೋಗಿ ಹಾಗೂ ಲಂಡನ್ ಒಲಿಂಪಿಕ್ನ ಸಂಘಟನಾ ಸಮಿತಿ ಮುಖ್ಯಸ್ಥ ಯಾರಿದ್ರು ಅಂದರೆ ಸೆಬಾಸ್ಟಿಯನ್ ಕೋಯ ಅಂತ ಇದ್ದರು. ಇವಾಗ 2012ರ ಒಲಿಂಪಿಕ್ ಜ್ಯೋತಿಯ ವಿನ್ಯಾಸಗಾರ ಯಾರು ವಿನ್ಯಾಸ ಮಾಡಿದ್ರು 2012ರ ಒಲಿಂಪಿಕ್ ಜ್ಯೋತಿ ಅಂದರೆ ಎಡ್ವರ್ಡ್ ಬರ್ಬರ್ ಮತ್ತು ಜೆ ಆಸ್ಕರ್ ಬೈ. ಇವ್ರೇನು ಮಾಡ್ತಾರೆ, 12ನೇ ಒಲಿಂಪಿಕ್ ಜ್ಯೋತಿಗೆ ವಿನ್ಯಾಸವನ್ನು ಮಾಡ್ತಾರೆ. ಇದರ ಎತ್ತರ ಎಷ್ಟು ಅಂದರೆ 800 ಮೀಟರ್, ಮಿಮಿ ಅಂದರೆ ಮಿಲಿಮೀಟರ್ ಮತ್ತು ತೂಕ ಅಂದರೆ 1 kg. 2012ರ ಒಲಿಂಪಿಕ್ ಜ್ಯೋತಿಗೆ 2012ರ ಶ್ರೇಷ್ಠ ವಿನ್ಯಾಸ ಪ್ರಶಸ್ತಿ ಏನು ಮಾಡಿದೆ ಸಿಕ್ಕಿದೆ. ಯಾವ ಎದಕ್ಕೆ ಸಿಕ್ಕಿದೆ ಅಂತ ಕೇಳಿದ್ರೆ 2012ರ ಒಲಿಂಪಿಕ್ ಜ್ಯೋತಿಗೆ ಸಿಗ್ತೈತೆ. 11 ವರ್ಷದ ಡೊಮಿನಿಕ್ ಮೊಕೊಗೋವನ್ ಕ್ರೀಡಾ ಜ್ಯೋತಿ ರಿಲೇಯಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ವಿಶೇಷವಾದಂಥ ಒಂದು ಸಾಧನೆ. ಹಾಗಾದರೆ ಜ್ಯೋತಿ ಬಣ್ಣ ಯಾವುದಿರ್ತೈತೆ ಅಂತಂದರೆ ಅದು ಸ್ವರ್ಣ ಬಣ್ಣ ಇರುತ್ತೆ, ಅಂದರೆ ಬಂಗಾರದ ಬಣ್ಣ ಇರ್ತೈತೆ. ಜ್ಯೋತಿ ಮನೆಯಲ್ಲಿ ಬೆಳಗಿದ್ರು ಕೂಡ ಅದು ಹಾಗೆ ಕಾಣ್ತೈತೆ. 2012ರ ಒಲಿಂಪಿಕ್ ಗುರಿ ಏನಂದರೆ ಕ್ರೀಡೆ ಮತ್ತು ಶಿಕ್ಷಣ ಮತ್ತು ಸಂಸ್ಕೃತಿ. 2012ಕ್ಕಿಂತ ಮುಂಚೆ ಲಂಡನ್ನಲ್ಲಿ 2 ಬಾರಿ ಏನು ಮಾಡಲಾಯಿತು, ಒಲಿಂಪಿಕ್ ನಡೆದಿತ್ತು. 1908 ಮತ್ತು 1948ರಲ್ಲಿ. 2012ರ ಒಲಿಂಪಿಕ್ನಲ್ಲಿ ಎಷ್ಟು ಕ್ರೀಡೆಗಳು ಇದ್ದವು ಅಂದರೆ 26 ಕ್ರೀಡೆಗಳು ಇದ್ದವು 2012ರಲ್ಲಿ. ಇದುವರೆಗೂ ಒಲಿಂಪಿಕ್ ಕ್ರೀಡೆಗಳು ಬಹುತೇಕ ಯುರೋಪ್ ಮತ್ತು ಅಮೇರಿಕಾದಲ್ಲಿ ಏನು ಮಾಡಿದೆ ನಡೆದಿವೆ. ಇಲ್ಲಿವರೆಗೂ ಏನು ಮಾಡಿದೆ ಅಂತೆ, ಭಾಳಷ್ಟು ಒಲಿಂಪಿಕ್ ಕ್ರೀಡೆಗಳು ಯುರೋಪ್ ಮತ್ತು ಅಮೇರಿಕಾದಲ್ಲಿ ನಡೆದಿವೆ ಅಂತೆ. ಇವಾಗ ಅಂಗವಿಕಲರ ಒಲಿಂಪಿಕ್ 1960ರಲ್ಲಿ ಇವೇನು ಮಾಡಿದ್ರು ಪ್ರಾರಂಭವಾದವು. ಅಂಗವಿಕಲರ ಒಲಿಂಪಿಕ್ ಕ್ರೀಡಾಕೂಟ ಮೊದಲ ಬಾರಿಗೆ ರೋಮ್ನಲ್ಲಿ ಏನು ಮಾಡಲಾಯಿತು, ರಚನೆ ಮಾಡಲಾಯಿತು. ಮೊದಲಿಗೆ ಎಲ್ಲಿ ನಡೆದವು ಅಂಗವಿಕಲರು ಅಂದರೆ ಅದು ರೋಮ್ನಲ್ಲಿ. ಈ ಆಟಗಳನ್ನು ಸ್ಟೋಕ್ ಮೆಡವಿಲ್ ಆಟಗಳು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ, ಸ್ಟೋಕ್ ಮೆಡವಿಲ್ ಆಟಗಳು ಅಂತೇಳಿ ಕರಿತೀವಿ. ಇದರ ಸೃಷ್ಟಿಕರ್ತ ಮೆಂಡವಿಲ್ ಆಸ್ಪತ್ರೆಯಲ್ಲಿ ಬೆನ್ನುಹುರಿ ಚಿಕಿತ್ಸಾ ಕೇಂದ್ರದ ಡೈರೆಕ್ಟರ್ ಆಗಿದ್ದ ಸರ್ ಲುಡ್ವಿಗ್ ಗಟ್ಮನ್ ಏನು ಮಾಡಿದ್ರು, ಇದರ ಡೈರೆಕ್ಟರ್ ಆಗಿದ್ದರು. ಇದರದ್ದು ಕೇಂದ್ರದ ಡೈರೆಕ್ಟರ್ ಆಗಿದ್ದರು. ಆಮೇಲೆ ವಿಶ್ವದ ಪ್ರಖ್ಯಾತವಾದಂಥ ಮೈದಾನಗಳು ಇವನು ಕೂಡ ನೆನ್ಪಿಟ್ಕೊಳ್ಳಬೇಕು. ಕ್ಯಾಟನ್ಬೆರಿ ಇದು ಎಲ್ಲಿಂದಿದೆ ಮೈದಾನ ಅಂದರೆ ಇದು ನ್ಯೂಜಿಲ್ಯಾಂಡ್ನ ಮೈದಾನ. ಗೇಟ್ ಪ್ಲೇನ್ಸ್ ಇದು USA ಮೈದಾನ. ಕಾಂಟೋ ಮೈದಾನಗಳು ಇದು ಯಾವುದು, ಜಪಾನ್ದು. ಕುಜಿಸ್ತಾನ್ ಇದು ಇರಾನ್ದು. ಮಜ್ರನ್ ಡರನ್ ಇದು ಕೂಡ ಇರಾನ್ದು. ಹೀಗೆ ಬೇರೆ ಬೇರೆ ವಿಶ್ವದ ಪ್ರಖ್ಯಾತ ಇವೇನು ಮೈದಾನಗಳು. ಆಮೇಲೆ ಸಾಲಿಸ್ಬರಿ ಎಲ್ಲಿದೆ ಅಂದರೆ ಇಂಗ್ಲೆಂಡ್ ಇದು. ಸ್ಟೆಪ್ಪಿ ಅಂದರೆ ಯುರೇಷಿಯಾದಲ್ಲಿ ಬರ್ತೈತೆ. ಇವಾಗ ಇಷ್ಟೆಲ್ಲ ನೋಡಿದೀವಲ್ಲ, ಇಷ್ಟಿದ್ರ ಮೇಲೆ ಏನು ಮಾಡಿದೆ, ಇಂಪಾರ್ಟೆಂಟ್ ಕ್ವಶನನ್ನು ಹಿಂದ್ಗಡೆ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕಿಂತನೂ ನಾವು ಒಳಗೆ ಓದ್ಕೊಂಡು ಈ ಕ್ವಶನ್ ಬಿಡಿಸಿದ್ರೆ ನಮ್ಗೆ ಈಸಿ ಆಗ್ತೈತಿ. ಅದಕ್ಕೆ ನಾನು ಫಸ್ಟ್ ಒಳಗೆ ಹೇಳಿ ಆಮೇಲೆ ನಿಮಗೆ ಕ್ವಶನ್ ಬಿಡಿಸ್ತೀನಿ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಯಾವಾಗ ಪ್ರಾರಂಭ ಆಯಿತು ಅಂದರೆ 1896ರಲ್ಲಿ ನಡೆದಂಥ ಸ್ಥಳ ಯಾವುದಂದರೆ ಅಥೆನ್ಸ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಕಾಲಾವಧಿ 8 ವರ್ಷ. ಅಧ್ಯಕ್ಷರದು 4 ವರ್ಷ, ಉಪಾಧ್ಯಕ್ಷರದು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOC ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲೆಂಡಿನ ಲಾಸನ್. ಈ ವರ್ಷಗಳ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದಿಲ್ಲ. ಯಾಕಂದರೆ 1914, 1940, 1944 ಯಾಕೆ ನಡೆದಿಲ್ಲ ಅಂದರೆ ಅವಾಗ 2ನೇ ಮಹಾಯುದ್ಧ, 1ನೇ ಮಹಾಯುದ್ಧ ನಡೀತಾ ಇದ್ದವು. ಒಲಿಂಪಿಕ್ ಧ್ವಜದಲ್ಲಿ ವೃತ್ತಗಳ ಕೆಳಗೆ ಏನು ಮಾಡಿದೆ,
ಸಿಟಿಯಸ್, ಅಲ್ಟಿಯಸ್, ಪೋಟಿಯಸ್ ಅಂಥೇಳಿ ಎಂಬ ಯಾವ ಭಾಷೆಯ ಪದಗಳಿವೆ ಅಂದರೆ ಅದು ಗ್ರೀಕ್ ಭಾಷೆ. ಸಿಟಿಯಸ್ ಅಂದರೆ ಸ್ಪೀಡ್ ಅಂದರೆ ವೇಗ, ಅಲ್ಟಿಯಸ್ ಅಂದರೆ ಎತ್ತರ, ಫೋರ್ಟಿಸ್ ಅಂದರೆ ದೂರ ಅಥವಾ ಬಲ ಅಂತ ಅರ್ಥ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟವು ನಡೆಯುವಂಥ ದಿವಸ ಎಂದರೆ 16 ದಿನ ನಡೀತೈತೆ. 2016ರ ಒಲಿಂಪಿಕ್ ಕ್ರೀಡಾಕೂಟ ನಡೆಯುವುದು ರಿಯೋ ಡಿ ಜನೈರೊನಲ್ಲಿ, ಬ್ರೆಜಿಲ್ನಲ್ಲಿ ನಡೀತೈತೆ. 2016ರದ್ದು 2012ರದ್ದು ಒಲಿಂಪಿಕ್ ಕ್ರೀಡಾಕೂಟ ನಡೆದಿದ್ದು ಲಂಡನ್ನಲ್ಲಿ. IOC ಒಲಿಂಪಿಕ್ನ ಶಾಶ್ವತ ನಿಯಂತ್ರಣ ಮಂಡಳಿ ಸ್ಥಾಪನೆಯಾಗಿದ್ದು 1894. ಆಧುನಿಕ ಒಲಿಂಪಿಕ್ ಪಿತಾಮಹ ಫ್ರಾನ್ಸ್ ಬ್ಯಾರನ್ ಕ್ಯೂಬರ್ಟಿನ್. ಒಲಿಂಪಿಕ್ ಕ್ರೀಡೆಗಳ ಪುನಶ್ಚೇತನ ಬಗ್ಗೆ ಯಾವ ಸರ್ಕಾರಕ್ಕೆ ಒಪ್ಪಿಸಲಾಯಿತು ಅಂದರೆ ಅದು ಫ್ರೆಂಚ್ ಸರ್ಕಾರಕ್ಕೆ. ಬ್ಯಾರನ್ ಡಿ ಕ್ಯೂಬರ್ಟಿನ್ ರವರಿಗೆ ಫ್ರೆಂಚ್ ಸರ್ಕಾರ ನೀಡಿದಂಥ ಆರ್ಥಿಕ ನೆರವು ಸಾಲದೇ ಹೋದಾಗ ಕ್ರೀಡಾಕೂಟ ಸಂಘಟನೆ ಮಾಡಿ ಯಾರು ಕೊಟ್ಟರು? ಅದು ಜಾರ್ಜ್ ಎವರೆಫ್ ಅವರು ಕೊಡ್ತಾರೆ. 1894ರಲ್ಲಿ ಸ್ಥಾಪನೆಯಾದ ಅಂತಾರಾಷ್ಟ್ರೀಯ ಸಮಿತಿಯ ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ಎಲ್ಲೋಯ್ತದು ನೋಡ್ರಿ, ಗ್ರೀಸ್ನ ಡಿಯೇಟ್ರಿಯನ್ ವಿಕಿಲಸ್. ಫ್ರಾನ್ಸ್ ಬ್ಯಾರನ್ ಡಿ ಕ್ಯೂಬರ್ಟಿನ್ ಅವರು IOC ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರ ಕಾಲಾವಧಿ ಎಷ್ಟಂದರೆ ಎಲ್ಲಿ ಗಂಟೆ ಆಗಿದ್ರೆ ಅಂದರೆ 1896ರಿಂದ 1925ರವರೆಗೆ ಅವರೇ ಇರ್ತಾರೆ. ಒಲಿಂಪಿಕ್ ಧ್ವಜದ ಬಣ್ಣ ಬಿಳಿ, ಬಟ್ಟೆ ರೇಷ್ಮೆ, ಬಿಳಿ ಬಣ್ಣದ ಇರ್ತೈತೆ. ಒಲಿಂಪಿಕ್ ಧ್ವಜದಲ್ಲಿ 5 ಬಳೆಗಳು ಏನು ಸೂಚಿಸ್ತವೆ ಅಂದರೆ 5 ಖಂಡಗಳು ಸೂಚಿಸ್ತವೆ. ಒಲಿಂಪಿಕ್ ಧ್ವಜದಲ್ಲಿ 5 ವೃತ್ತಗಳು ಪರಸ್ಪರ ಹೊಂದಿಕೊಳ್ಳೋ ತಳಕ್ಕೆ ಹಾಕ್ಕೊಂಡಿರುವುದರ ಸಂಕೇತ ಏನಂದರೆ ಅದು ಸ್ನೇಹದ ಸಂಕೇತ. 16 ದಿನಗಳ ಕಾಲ ಒಲಿಂಪಿಕ್ ಆಟಗಳನ್ನು ನಡೆಸಬೇಕೆಂದು ಜಾರಿಗೆ ಬಂದಂಥ ವರ್ಷ 1932. ಯಾರಂದರೆ ಲಾಸ್ ಏಂಜಲೀಸ್ USA ದವರಿವರು. ಒಲಿಂಪಿಕ್ ಧ್ವಜದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾರಿಸಿದ್ದು ಯಾವಾಗ ಅಂದರೆ 1920ರಲ್ಲಿ ಆ್ಯಂಟ್ವರ್ಪ್ ಒಲಿಂಪಿಕ್ಸ್, ಬೆಲ್ಜಿಯಂನಲ್ಲಿ. ಒಲಿಂಪಿಕ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೀತಾವೆ ಅಂದರೆ ಅವು 4 ವರ್ಷಕ್ಕೊಮ್ಮೆ ನಡೀತವೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದ ಮೂಲ ಆಶಯ ಏನಾಗಿತ್ತು ಅಂದರೆ ವಿಶ್ವದಲ್ಲಿ ಶಾಂತಿ ಮತ್ತು ಸೌಹಾರ್ದ ಬೆಳೆಸಬೇಕು ಅಂತೇಳಿ ಹೇಳ್ತೈತೆ. ಓಡುವವರನ್ನು ಕತ್ತೆ ಒರೆಸಿ ಅವರನ್ನು ಕ್ರೀಡೆಗಳಿಗಾಗಿ ವಿದೇಶಗಳಿಗೆ ಕಳಿಸೋಣ, ಆಗ ಪ್ರಪಂಚದಲ್ಲಿ ಶಾಂತಿ ನೆಲೆಸಿದೆ ಅಂತ ಹೇಳಿದವರು ಕ್ಯೂಬರ್ಟಿನ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟ ನಡೆಯುವ ಕಾರ್ಯವಿಧಾನಗಳು ವಸ್ತುವರಿ ನೋಡಿಕೊಳ್ಳುವಂತಹ ಸಂಘ ಯಾವುದಂದರೆ IOC. ಒಲಿಂಪಿಕ್ ಧ್ವಜದಲ್ಲಿರುವ ವೃತ್ತದ ಸರಿಯಾದ ಬಣ್ಣದ ಕ್ರಮ ಅಂದರೆ ಯಾವುದಲ್ಲ PYBGR. ಅತ್ಯಾಧುನಿಕ ಕ್ರೀಡೆಗಳನ್ನು ಕಂಡುಹಿಡಿದಂಥ ದೇಶ ಯಾವುದಂದರೆ ಅದು USA ಅಥವಾ ಅಮೇರಿಕ ಅಂತಾರೆ. ಭಾರತೀಯ ಒಲಿಂಪಿಕ್ ಸಮಿತಿಯಿಂದ ಪದಚ್ಯುತಗೊಂಡ ಅಧ್ಯಕ್ಷ ಯಾರಂದರೆ ಅದು ಸುರೇಶ್ ಕಲ್ಮಡಿ. ಏನು ಮಾಡ್ತಾರೆ? ಭಾರತೀಯ ಒಲಿಂಪಿಕ್ ಸಮಿತಿಯಿಂದ ಪದಚ್ಯುತಗೊಳ್ತಾರೆ, ಅಂದರೆ ತೆಗೆದುಹಾಕಲಾಗ್ತೈತೆ ಅವರಿಗೆ ಅಂತ ಅರ್ಥ. ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಸ್ಥಾಪನೆ ಯಾವಾಗಾಗಿದ್ದಂದರೆ ಭಾರತದಲ್ಲಿ ಸ್ಥಾಪನೆಯಾಗಿದ್ದು 1928ರಲ್ಲಿ. ಒಲಿಂಪಿಕ್ ಕ್ರೀಡೆಗಳ ಸಮಾರೋಪ ಸಮಾರಂಭದಲ್ಲಿ ಮುಕ್ತಾಯ ಘೋಷಣೆ ಹೇಳುವವರು ಹಾಗೂ ವಂದನೆಗಳನ್ನು ಸಲ್ಲಿಸುವವರು ಯಾರು ಅಂದರೆ ಅದು IOC ಅಧ್ಯಕ್ಷರು. 2012ರ ಒಲಿಂಪಿಕ್ ಕ್ರೀಡಾಕೂಟದ ಆತಿಥೇಯ ರಾಷ್ಟ್ರ ಎಲ್ಲಿ ನಡೆದಿತ್ತು ಅಂದರೆ ಅದು ಇಂಗ್ಲೆಂಡ್ನಲ್ಲಿ, ಅಂದರೆ ಗ್ರೇಟ್ ಬ್ರಿಟನ್ ಅಂತಲೇ ಕರಿತೀವಿ. ಆಧುನಿಕ ಮಾದರಿಯ ಒಲಿಂಪಿಕ್ ಜ್ಯೋತಿಯನ್ನು ಸೇರ್ಪಡೆ ಮಾಡಿದ್ದು ಎಷ್ಟರಲ್ಲಿ ಅಂದರೆ 1936 ಬರ್ಲಿನ್ ಒಲಿಂಪಿಕ್ನಲ್ಲಿ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ದ್ವೀಪದ ಬಳಕೆ ಈ ವರ್ಷದಿಂದ ಬಂತು, ಅಂದರೆ ಇದನ್ನು ಕೂಡ 1928ರಲ್ಲಿ ಬಂತು. ಒಮ್ಮೆ ಒಲಿಂಪಿಕ್ ವಿಚಾರ ತತ್ವಜ್ಞಾನಕ್ಕೆ ಜೀವ ತುಂಬಿದರೆ ಸಾಕು, ಅದು ವಿಶ್ವರೂಪ ತಾಳುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳಿದವರು ಕ್ಯೂಬರ್ಟಿನ್ ಅವರು ಹೇಳ್ತಾರೆ ಈ ಮಾತನ್ನು. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಯಾವ ದೇಶವು ಪಥಸಂಚಲನೆಯಲ್ಲಿ ಮೊದಲಿಗೆ ಇರ್ತೈತಿ ಅಂದರೆ ಗ್ರೀಕ್ ದೇಶ. ಗ್ರೀಕ್ ದೇಶ ಎಲ್ಲೇ ಸಂಘಟನೆ ಮಾಡಿದ್ರು, ಯಾವುದೇ ರಾಷ್ಟ್ರ ಸಂಘಟನೆ ಮಾಡಿದ್ರು ಕೂಡ ಅದು ಮೊದಲಲ್ಲಿಯೇ ಇರುತ್ತೆ. ಒಲಿಂಪಿಯ ಭೂಮಿ ನನ್ನದು, ಅದರ ಆತ್ಮ ಮತ್ತು ಪ್ರಜ್ಞೆಯನ್ನು ಪುನಃ ಜೀವಂತವಾಗಿಸುತ್ತೇನೆ ಅಂತ ಹೇಳಿದವರು ಯಾರು ಅಂದರೆ ಅದು ಕ್ಯೂಬರ್ಟಿನ್ ಅವರು. ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ನಿಮ್ನ ಮಸೂರವನ್ನು ಒಲಿಂಪಿಕ್ನಲ್ಲಿ ಕ್ರೀಡಾ ಜ್ಯೋತಿಯಲ್ಲಿ ಬೆಳಗಿಸಲಾಯಿತು ಅಂದರೆ ಅದು 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ.
ಒಲಂಪಿಯಾ ಎಂಬ ಸ್ಥಳವು ಯಾವ ಎರಡು ನದಿಗಳ ಸಂಗಮ ಪ್ರದೇಶವಾಗಿದೆ? ಅಲ್ಟಿಯಸ್ ಮತ್ತು ಕೋಡಿಯಸ್ ಎರಡು ನದಿಗಳ ಸಂಗಮದಲ್ಲಿ ಇದೆ ಅದು. ಒಲಿಂಪಿಕ್ ಧ್ವಜವನ್ನು ರೂಪಿಸಿದವರು ಕ್ಯೂಬರ್ಟಿನ್. ಕ್ಯೂಬರ್ಟಿನ್ ನಿಧನವಾದಂಥ ವರ್ಷ 1973 ಸೆಪ್ಟೆಂಬರ್ 2. ಕ್ಯೂಬರ್ಟಿನ್ ಅವರ ತಂದೆ ತಾಯಿ ಚಾರ್ಲ್ಸ್ ಮತ್ತು ಆಶಾದೇವಿ. ಇದೆಲ್ಲ ಬುಕ್ಸಲ್ಲಿ ಬಂದಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಒಲಿಂಪಿಕ್ ಕ್ರೀಡೆಯಲ್ಲಿ ಪ್ರಥಮವಾಗಿ ಮಹಿಳೆಯರು ಭಾಗವಹಿಸಿದ್ದು 1900ರಲ್ಲಿ. ಕ್ಯೂಬರ್ಟಿನ್ ಅವರ ಪತ್ನಿಯ ಹೆಸರು ಮೇರಿ ರೋಥನ್. ಒಲಿಂಪಿಕ್ ಜ್ಯೋತಿಯ ಆರಂಭಿಕರು ಯಾರು ಅಂದರೆ ಕಾರ್ಲ್ ಡಯಮ್. ಒಲಿಂಪಿಕ್ ಜ್ಯೋತಿ ಮೊದಲು ಪ್ರಾರಂಭ ಮಾಡಿದ್ದಾರೆ ಯಾರಂದರೆ ಕಾರ್ಲ್ ಡಯಮ್ ಅವರು. ಒಲಿಂಪಿಕ್ ಅಮರಗೀತೆಯನ್ನು ಕನ್ನಡಕ್ಕೆ ಅನುವಾದಿಸಿದವರು KG ನಾಡಗೈರ್ ಅವರು. ಎಷ್ಟರಾಗ ಮಾಡ್ತಾರೆ ಅಂದರೆ 1996ರಲ್ಲಿ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಪ್ರಾರಂಭವಾದಂಥ ವರ್ಷ ಯಾವುದು ಅಂದರೆ 1896 ಏಪ್ರಿಲ್ 4ರಂದು. ಒಲಿಂಪಿಕ್ ಧ್ವಜವನ್ನು ರಚಿಸಿದವರು ಯಾರಂದರೆ ರೆವರೆಂಡ ಡೀಡಾ. ಒಲಿಂಪಿಕ್ ಧ್ವಜದ ಉದ್ದ ಅಗಲ 3x2, 3 ಮೀಟರ್ ಉದ್ದ, 2 ಮೀಟರ್ ಅಗಲ. ಒಲಿಂಪಿಕ್ನ ಧ್ಯೇಯವಾಕ್ಯವಾದಂತಹ CTS, LTS, FORTS. CTS ಅಂದರೆ ಇನ್ನಷ್ಟು ವೇಗ, LTS ಅಂದರೆ ಎತ್ತರ, FORTS ಅಂದರೆ ದೂರ ಅವನ್ನು ನೀಡಿದವರು ಯಾರಂದರೆ ಅದು ಕ್ಯೂಬರ್ಟಿನ್. ಒಲಿಂಪಿಕ್ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಕ್ಯೂಬರ್ಟಿನ್. ಒಲಿಂಪಿಕ್ ಧ್ಯೇಯವಾದಂತಹ CTS ಅಂದ್ರೇ ವೇಗ, LTS ಅಂದರೆ ಹಾಗಾದರೆ ಏನು ಅಂತ ಕೇಳ್ತಾರೆ, ಅದು ಎತ್ತರ. ಒಲಿಂಪಿಕ್ ಇದು ಎಕ್ಸಾಮ್ ಬಂದಿದೆ ನೋಡಿ, ಇದು ಕ್ವಶನ್ ಆಗಿದೆ ಹಿಂದೆ, ನೆನ್ಪಿಟ್ಕೊಳ್ಳಿ. ಒಲಿಂಪಿಕ್ ಜ್ಯೋತಿಯನ್ನು ಹೊತ್ತು ತರುವ ಪದ್ಧತಿಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರೆಂದರೆ PRD ಕ್ಯೂಬರ್ಟಿನ್. ಒಲಿಂಪಿಕ್ ಧ್ವಜದಲ್ಲಿರುವ 5 ರಿಂಗ್ಗಳಲ್ಲಿ ಕೆಂಪು ರಿಂಗ್ ಆಸ್ಟ್ರೇಲಿಯಾ ಖಂಡವನ್ನು ಸೂಚಿಸಿದರೆ ಹಳದಿ ಯಾವ ಖಂಡವನ್ನು ಸೂಚಿಸ್ತದೆ ಅಂದರೆ ಅದು ಏಷ್ಯಾ ಖಂಡ. ಒಂದೊಂದು ಬಣ್ಣನೂ ಒಂದೊಂದು ಖಂಡವನ್ನು ಸೂಚಿಸ್ತವೆ, ನೆನ್ಪಿಟ್ಕೋಬೇಕು. ಮೊದಲು ಆಧುನಿಕ ಒಲಿಂಪಿಕ್ನಲ್ಲಿ ಭಾಗವಹಿಸಿದ ಒಟ್ಟು ರಾಷ್ಟ್ರಗಳು ಎಷ್ಟು ಅಂದರೆ ಅದು 13. ಒಲಿಂಪಿಕ್ನಲ್ಲಿ ಪ್ರಪ್ರಥಮವಾಗಿ ಚಿನ್ನದ ಪದಕ ನೀಡುವುದಾಗಿ ಜಾರಿಗೆ ತಂದ ವರ್ಷ ಯಾವುದಂದರೆ 1904. 1896ರಲ್ಲಿ ಪ್ರಾರಂಭವಾದವು, ಆದರೆ ಚಿನ್ನದ ಪದಕ ನೀಡಿದ ಯಾವಾಗಂದರೆ 1904ರಲ್ಲಿ. ಒಲಿಂಪಿಯಾಡ್ ಅಂದರೆ ಎರಡು ಒಲಿಂಪಿಕ್ ಕ್ರೀಡಾಕೂಟಗಳ ನಡುವಿನ ಅವಧಿ ಅಂತ ಅರ್ಥ. ಒಲಿಂಪಿಯಾಡ್ ಅಂದರೆ ಒಲಿಂಪಿಯಾ ಪ್ಲೇಸ್ ಬೇರೆ, ಅದು 2 ನದಿಗಳ ಮಧ್ಯೆ ಬರುವಂಥ ಒಂದು ನದಿ ಒಲಿಂಪಿಯಾ. ಇದು ಒಲಿಂಪಿಯಾಡ್ ಅಂದರೆ 2 ಒಲಿಂಪಿಕ್ ಕ್ರೀಡಾಕೂಟಗಳ ನಡುವೆ ಇರುವಂಥ ಒಂದು ಅವಧಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರ ಮುಖಾಂತರ ಮುಂದೆ 4 ವರ್ಷಗಳ ನಂತರ ಸಂಘಟನೆ ಮಾಡಲು ಒಲಿಂಪಿಕ್ ಸಮಿತಿ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡುವ ಧ್ವಜ ಯಾವುದಂದರೆ ಅಲಂಕೃತ ಸ್ಲೇಟಿನ ಧ್ವಜ. ಅಂದರೆ ಕ್ರೀಡಾಕೂಟ ನಡೆಯುವಂಥ ಹಾರಿಸುವಂಥ ದಲ್ಲಿರುವಂತಹ ಧ್ವಜ ಅದು IOC ಅಧ್ಯಕ್ಷನ ಹತ್ರನೇ ಇರ್ತೈತಿ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ವಶದಲ್ಲಿಟ್ಟುಕೊಳ್ಳುವ ಧ್ವಜ 5 ವೃತ್ತಗಳ ಧ್ವಜ ಅದು. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಕ್ರೀಡಾಕೂಟದ ಸವಿನೆನಪಿಗಾಗಿ ಏನು ನೀಡ್ತಾರೆ ಅಂದರೆ ಸೆಮಿನಾರ್ ನೀಡ್ತಾರೆ. 1, 2, 3 ಬಂದವರಿಗೆ ಅವರಿಗೆ ಚಿನ್ನ, ಬೆಳ್ಳಿ, ಕಂಚು ಕೊಟ್ಟರೆ 5, 6, 7ನೇ ಪ್ಲೇಸಿಗೆ ಏನು ಕೊಡ್ತಾರೆ, ಪಾರಿತೋಷಿಕ ಕೊಡ್ತಾರೆ ಅವರಿಗೆ, ಅಂದರೆ ಪ್ರಮಾಣ ಪತ್ರ ಕೊಡ್ತಾರೆ. ಆದರೆ ಭಾಗವಹಿಸಿದ ಎಲ್ಲರಿಗೆ ಏನು ಮಾಡ್ತಾರೆ, ಸೆಮಿನಾರ್ ಕೊಡ್ತಾರೆ. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಉದ್ಘಾಟನೆ ಮಾಡಿದವರು ಯಾರಂದರೆ ಸಂಘಟನಾ ರಾಷ್ಟ್ರದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ. ಯಾರು ಸಂಘಟನೆ ಮಾಡಿರ್ತಾರೋ ಆ ರಾಷ್ಟ್ರದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಯಾರಾದರೂ ಮಾಡ್ತಾರೆ. ಆಧುನಿಕ ಒಲಿಂಪಿಕ್ನ ಕ್ರೀಡಾಕೂಟದ ಉದ್ಘಾಟಕರನ್ನು ಕ್ರೀಡಾಕೂಟ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುವವರು ಯಾರು, IOC ಅಧ್ಯಕ್ಷರು ಕೇಳ್ಕೊತಾರೆ. ಅಂಗವಿಕಲರ ಒಲಿಂಪಿಕ್ ಕ್ರೀಡೆಗಳ ಸೃಷ್ಟಿಕರ್ತ ಯಾರೆಂದರೆ ಸರ್ ಲುಡ್ವಿಗ್ ಗಟ್ಮನ್. ಅಂಗವಿಕಲರ ಕ್ರೀಡಾಕೂಟಗಳು ಯಾವಾಗ ಪ್ರಾರಂಭವಾದವು ಅಂದರೆ 1960ರಲ್ಲಿ ರೋಮ್ನಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಆಗ್ತವೆ. ಒಲಿಂಪಿಕ್ನಲ್ಲಿ ಉದ್ದೀಪನ ಔಷಧ ವಿರುದ್ಧ ಶಿಕ್ಷೆ ವಿಧಿಸುವಂಥ ಕ್ರಮ ಜಾರಿಗೆ ಬಂದಿದ್ದು ಯಾವಾಗಂದರೆ 1967ರಲ್ಲಿ ಜಾರಿಗೆ ಬರ್ತೈತೆ. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಒಲಿಂಪಿಕ್ ರಿಸರ್ಚ್ ಸಂಸ್ಥೆ ಪ್ರಾರಂಭಗೊಂಡಿದ್ದು 1961ರಲ್ಲಿ. ಅಂಗವಿಕಲರ ಕ್ರೀಡಾ ವಿಚಾರ ಯಾವ ದೇಶಕ್ಕೆ ಬಂದಿದ್ದು, ಯಾವ ದೇಶದ್ದು ಅಂತಂದರೆ ಇದು ಇಂಗ್ಲೆಂಡ್. ಇದೇ ಹೇಳ್ತೈತಿ, ಅಂಗವಿಕಲರಿಗಾಗಿಯೂ ಕ್ರೀಡಾಕೂಟ ನಡೆಸಬೇಕು ಅಂಥೇಳಿ ಇಂಗ್ಲೆಂಡ್ ದೇಶ ಹೇಳ್ತೈತಿ. IAAF ಕೇಂದ್ರ ಕಚೇರಿ ಇರುವುದು ಎಲ್ಲೆಂದರೆ ಮೊನಾಕೋ, ಇಂಗ್ಲೆಂಡ್ನಲ್ಲಿ.
IOC ಕೇಂದ್ರ ಕಚೇರಿ ಇರುವುದು ಮೊನಾರ್ಕು, ಇಂಗ್ಲೆಂಡ್ನಲ್ಲಿ 1944ರಲ್ಲಿ ಇದೇನು ಮಾಡಲಾಯಿತು, ಅದರ ಕಚೇರಿ ನಿರ್ಮಾಣ ಮಾಡಲಾಯಿತು. ಇಷ್ಟು ಇಲ್ಲಿಗೆ ಏನಾಯ್ತಂದರೆ ಆಧುನಿಕ ಒಲಿಂಪಿಕ್ ಸಂಪೂರ್ಣವಾಗಿ ಮುಗಿಸಿದ್ದೀನಿ. ಯಾಕಿಷ್ಟು ಒಂದರಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಕಡೆ ವಿಷಯ ಇರಲಿ ಅಂತೇಳಿ, ಮತ್ತು ಪಾರ್ಟ್ ವೈಸ್ ಮಾಡ್ತಾ ಹೋದರೆ ಅದು ಒಂದು ಇದಾಗುತ್ತೆ. ಎಲ್ಲ ವಿಷಯಗಳು ಒಂದೇ ಇರಲಿ ಅಂಥೇಳಿ, ಲೆಂದಿ ಆದರೂ ಪರವಾಗಿಲ್ಲ ಅಂಥೇಳಿ ಒಂದು ಅವಧಿಯಲ್ಲಿ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ ನಿಮ್ಮ ಅಧ್ಯಯನಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.